Hi everyone, welcome back to my channel SSLC 2025 Mathematics My Goal Target 80 One Short Revision ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಬರ್ತಾ ಇದ್ದೀನಿ. ಆ ಪ್ರೀವಿಯಸ್ ವಿಡಿಯೋಸಲ್ಲಿ ಅಪ್ಲಿಕೇಶನ್ ಟೈಪ್ ಕ್ವೆಶನ್ಸ್ ಒಂದಷ್ಟು ಜಾಸ್ತಿ ಈಗ ನಾವು ಕಂಪ್ಲೀಟ್ ಆಗಿ AP ಮತ್ತು ಕ್ವಾಡ್ರಾಟಿಕ್ ಈಕ್ವೇಷನ್ನೇ ಫೋಕಸ್ ಮಾಡಿ ಯಾವ್ಯಾವ ಥರ ಕ್ವೆಶನ್ಸ್ ಕೇಳ್ಬೋದು ಅನ್ನೋದ್ರ ಬಗ್ಗೆ ನಾನು ಹೇಳ್ಕೊಟ್ಟಿದ್ದೀನಿ. ಇವತ್ತು ಒಂದು ಸ್ಯಾಂಪಲ್ ಪೇಪರ್ ಡಿಸ್ಕಸ್ ಮಾಡ್ತೀನಿ, ಸ್ಯಾಂಪಲ್ ಡಿಸ್ಟಿಕ್ ಪೇಪರ್ ಅಂತ ಹೇಳಿ. ಯಾಕಂದರೆ ಸುಮಾರು ಜನಕ್ಕೆ ನಾಳೆ ಒಂದು ಡಿಸ್ಟಿಕ್ ಪೇಪರ್ ಇರೋದ್ರಿಂದ ಒಂದು ಸ್ಯಾಂಪಲ್ ಪೇಪರ್ ಅಂತ ಹೇಳಿ ಯಾರೊಬ್ರು ನನ್ನ ಸ್ಟೂಡೆಂಟ್ ಒಬ್ರು ಕಳಿಸ್ಕೊಟ್ಟಿರೋವಂಥದ್ದು, ಅವರು ಮೇಲ್ ಮಾಡಿದ್ರು ಪೇಪರ್ ಡಿಸ್ಕಸ್ ಮಾಡಿ ಅಂತ ಹೇಳಿ. ಸೊ ಹಾಗಾಗಿ ನಾನು ಈ ಒಂದು ಪೇಪರ್ನ ಸೆಲೆಕ್ಟ್ ಮಾಡಿಕೊಂಡು ಡಿಸ್ಕಸ್ ಮಾಡ್ತೀನಿ. ಅದರಲ್ಲಿ ಕ್ವೆಶನ್ನ ಹೇಗೆ ಅನಲೈಸ್ ಮಾಡಬೇಕು, ಯಾವ ಕ್ವೆಶನ್ಗೆ ಎಷ್ಟು ಆನ್ಸರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ನಾನು ಈ ಪೇಪರಲ್ಲಿ ಹೇಳ್ಕೊಟ್ಟಿದ್ದೀನಿ. ಪೂರ್ತಿ ವಿಡಿಯೋ ನೋಡಿಕೊಂಡು ಎಲ್ಲಿ ಶಾರ್ಟ್ಕಟ್ಸ್ ಯೂಸ್ ಮಾಡಬೇಕು, ಎಲ್ಲಿ ಲೆಂತಿ ಅಂದರೆ ಪ್ರತಿಯೊಂದಕ್ಕೂ ಸ್ಟೆಪ್ಸ್ ಬರಿಬೇಕು ಅನ್ನೋದ್ರ ಪ್ರತಿಯೊಂದು ನಾನು ಹೇಳಿದ್ದೀನಿ. ನಿಮಗೆ ಹೆಲ್ಪ್ ಆಗ್ಬೋದು ಅಂದ್ಕೊಳ್ತೀನಿ. ನಾಳೆ ಯಾರಿಗೆಲ್ಲ ಡಿಸ್ಟಿಕ್ ಪೇಪರ್ ಇದೆ ಅಥವಾ ಯಾರು ಪ್ರಾಕ್ಟೀಸ್ ಮಾಡ್ತಿದ್ದೀರಾ ಇಬ್ರಿಗೂ ಹೆಲ್ಪ್ ಆಗುತ್ತೆ. ನೋಡ್ಕೊಳ್ಳಿ. ಇದರಲ್ಲಿ ಇನ್ನೇನಾದರೂ ಪರ್ಟಿಕ್ಯುಲರ್ ಆಗಿ ಡೌಟ್ ಇದ್ರೆ ನನಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಫ್ರಮ್ ಮಂಡೇ ವಿಲ್ ಕಂಟಿನ್ಯೂ ವಿತ್ ಅಪ್ಲಿಕೇಶನ್ ಟೈಪ್. ಓಕೆ, ಮಂಡೆಯಿಂದ ಅಪ್ಲಿಕೇಶನ್ ಟೈಪ್ ಕಂಟಿನ್ಯೂ ಮಾಡ್ತೀನಿ. ಸುಮಾರು ಜನ ಟ್ರಿಗ್ನೋಮೆಟ್ರಿ, ಸರ್ಫೇಸ್ ಏರಿಯಾ ಅಂತೆಲ್ಲ ಕಮೆಂಟ್ ಮಾಡ್ತಿದ್ದೀರಾ. ಖಂಡಿತ ಪ್ರತಿಯೊಂದು ಚಾಪ್ಟ್ರಲ್ಲೂ ಬರುವಂಥ ಅಪ್ಲಿಕೇಶನ್ ಟೈಪ್ನ ಡಿಸ್ಕಸ್ ಮಾಡ್ತೀನಿ. ಕೆಲವರು ಓಲ್ಡ್ ವಿಡಿಯೋಸೇ ಅಂತ ಹೇಳ್ತಿದ್ದಾರೆ. ಇಲ್ಲ, ಯಾವುದು ಸಿಮಿಲರ್ ಆಗಿದೆಯೋ ಅಂಥದ್ದನ್ನು ಮಾತ್ರ ನಾನು ಅದನ್ನೇ ಹಾಕ್ತಿದ್ದೀನಿ ಹೊರತು ನಿಮ್ಗೆ ಈ ಸರಿ ಸ್ವಲ್ಪ ಬೇರೆ ರೆಡ್ಯೂಸ್ಡ್ ಪೋರ್ಷನ್ಸ್ ಆಗಿರೋದ್ರಿಂದ ನಾನು ಕೆಲವೊಂದು ಮಾಡಲೇಬೇಕಾಗತ್ತೆ. ಖಂಡಿತ ಅದಕ್ಕೋಸ್ಕರ ಒಂದು ಟೈಮ್ ತೊಗೊಂಡು ಖಂಡಿತ ಒಂದಷ್ಟು ಕ್ವೆಶನ್ಸ್ನ ತೊಗೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ, ಡೋಂಟ್ ವರಿ. ಬಟ್ ಪ್ರೀವಿಯಸ್ ವಿಡಿಯೋಸಲ್ಲಿ ಕೂಡ ಅದು ಸುಮಾರು ವರ್ಕ್ ಆಗಿದೆ. ಸುಮಾರು ಮಕ್ಕಳು ಮ್ಯಾಮ್ ಇದೇ ಟೈಪ್ ಬಂದಿದೆ ಅಂತೇಳಿ ನನಗೆ ಸುಮಾರು ಜನ ಕಮೆಂಟ್ ಮಾಡಿದ್ರಿಂದ ನಾನು ಆ ವಿಡಿಯೋಸ್ನ ಹಾಕ್ತಾ ಇದ್ದೀನಿ ಅಷ್ಟೇ. ಓಕೆ, ಸ್ಟಾರ್ಟ್ ಮಾಡೋಣ. ಈಗ ಕ್ವೆಶನ್ಸಲ್ಲಿ ಯಾವ್ಯಾವ ಥರ ಇದೆ, ಹೇಗೆ ಆನ್ಸರ್ ಮಾಡಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಇದೆ ದಿ LCM ಆಫ್ 5 and 6 ಈಸ್ ಅಂತ ಹೇಳಿ ಕೇಳಿದ್ದಾರೆ. ಈ ಥರ ಕೇಳಿದಾಗ ಜಸ್ಟ್ ಅಬ್ಸರ್ವೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಇಲ್ಲಿ ನಾನು 5 ಮತ್ತು 6 ಅಂತ ನೋಡಿದಾಗ 5, 6 ಅಂತ ನೋಡಿದಾಗ 5 ಇಸ್ ಅ ಪ್ರೈಮ್ ನಂಬರ್. ನಿಮಗೆ ಯಾವುದೇ ಎರಡು ನಂಬರಲ್ಲಿ ಒಂದು ಪ್ರೈಮ್ ನಂಬರ್ ಆಗಿತ್ತು ಅಂತಂದ್ರೆ ಡೈರೆಕ್ಟ್ ಆಗಿ ಆ ಎರಡು ನಂಬರ್ನ ಮಲ್ಟಿಪ್ಲೈ ಮಾಡಿಬಿಡಿ. ಇಲ್ಲಿ 5 6 ಇಟ್ ಇಸ್ 30. ಸೊ 30 ಇಸ್ ಅನ್ LCM. ನೋಡಿ, ತಕ್ಷಣ ಅಂದ್ರೆ ಕೆಲವೊಂದನ್ನ ಇನ್ ಸೆಕೆಂಡ್ಸ್ ಅಲ್ಲಿ ನೀವು ಆನ್ಸರ್ ಮಾಡಬೇಕಾಗತ್ತೆ. ಯಾಕಂದ್ರೆ ತುಂಬಾ ಟೈಮ್ ಮ್ಯಾನೇಜ್ಮೆಂಟ್ ಮ್ಯಾಥ್ಸ್ ಪೇಪರ್ ಅಲ್ಲಿ ತುಂಬಾ ಮುಖ್ಯ. ಅದನ್ನು ಕೂಡ ನಾನು ಒಂದು ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಟೈಮ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡಬೇಕು, 3 hours 15 minutes ಹೇಗೆ ಕಂಪ್ಲೀಟ್ ಆಗಿ ಯುಟಿಲೈಸ್ ಮಾಡ್ಕೋಬೇಕು, ಔಟ್ ಆಫ್ ಔಟ್ ತೆಗಿಯೋಕೆ ಹೇಗೆ ಪ್ಲಾನ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳ್ಕೊಡ್ತೀನಿ. ಈಗ ಜಸ್ಟ್ ಅಬ್ಸರ್ವ್ ಮಾಡ್ತಾ ಹೋಗಿ. ಇಲ್ಲಿ 5ಗೂ 6ಗೂ LCM ಏನಾಗುತ್ತೆ 30. ಯಾಕಂದ್ರೆ ಯಾವ್ದಾದ್ರು ಎರಡು ನಂಬರ್ ಅಲ್ಲಿ ಒಂದು ಪ್ರೈಮ್ ನಂಬರ್ ಆಗಿದ್ರೆ ಡೈರೆಕ್ಟ್ ಆಗಿ ಅವೆರಡು ಪ್ರಾಡಕ್ಟ್ ಅನ್ನ ನಾವು ತಗೊಳ್ತೀವಿ. ಅದೇ HCF ಅಂತ ಕೇಳಿದ್ರೆ 1 ಆಗ್ಬಿಡುತ್ತೆ. ಇದು ನೆನಪಲ್ಲಿರ್ಲಿ. ಎರಡು ನಂಬರ್ ಅಲ್ಲಿ ಒಂದು ಪ್ರೈಮ್ ನಂಬರ್ ಇದ್ದಾಗ ದ LCM ಬಿಕಮ್ಸ್ ಪ್ರಾಡಕ್ಟ್, HCF ಬಿಕಮ್ಸ್ 1. ಇದಿಷ್ಟು ನಿಮ್ಗೆ ಕ್ಲಾರಿಟಿ ಇರಬೇಕು. ಕಮಿಂಗ್ ಟು ದ ಸೆಕೆಂಡ್ ಕ್ವೆಶನ್, formula to find the sum of first n terms of an AP if the first term is A and the last term is AN ಅಂತ ಕೊಟ್ಟಿದ್ದಾರೆ. ಇಲ್ಲಿ ಅವ್ರು ಕೇಳ್ತಾ ಇರೋದು ಸಮ್ ಆಫ್ n ಟರ್ಮ್ಸ್. ನಿಮಗೆ ಸಮ್ ಅಂತ ಕೊಟ್ಟ ತಕ್ಷಣ ನಿಮ್ಗೆ ಗೊತ್ತಾಗ್ಬಿಡುತ್ತೆ SN is equal to n/2 2A plus n minus 1 into D ಅಂತ ಹೇಳಿ. ಬಟ್ ಇಲ್ಲಿ ಅವ್ರು ಕೇಳ್ತಾ ಇರೋದು ಫಸ್ಟ್ ಟರ್ಮು ಮತ್ತೆ ಲಾಸ್ಟ್ ಟರ್ಮ್ ಕೊಟ್ಟಾಗ ಏನಾಗುತ್ತೆ ಅಂದ್ರೆ ಆಪ್ಷನ್ ಸಿ, n/2 A plus AN ಆಗಬೇಕು. Coming to the third question, in the pair of linear equation 2x minus 3y plus 5 equals 0 and 4x minus 6y minus 10 equals 0 ಅಂತ ಕೊಟ್ಟಿದ್ದಾರೆ. ಇಲ್ಲೇ ನೋಡ್ತಾ ಬನ್ನಿ, A1/A2 ಅಂತ ನಾವು ನೋಡಿದಾಗ 2/4 ಆಗುತ್ತೆ. ಸೊ 2/4 is nothing but 1/2 minus 3/-6. ಅಲ್ಲೂ ಮೈನಸ್ ಕ್ಯಾನ್ಸಲ್ ಆಗುತ್ತೆ. 3 1s 3 2s 6 ಆಗುತ್ತೆ. ಬಟ್ ಇಲ್ಲಿ ಅಬ್ಸರ್ವ್ ಮಾಡಿ +5 - 10 ಇದೆ. ಕೆಲವರು ಸುಮಾರು ಮಕ್ಕಳು ನೋಡೋದೇ ಇಲ್ಲ. 2/4 1/2, 3/6 1/2, 5/10 1/2 ಅಂತ ಹೇಳಿ ಫಿಕ್ಸ್ ಆಗ್ಬಿಡ್ತಾರೆ. ಬಟ್ ಇಲ್ಲಿ ಏನಾಗ್ತಿದೆ ಅಂತಂದ್ರೆ +5 ಇದೆ, ಇಲ್ಲಿ -10 ಇದೆ. ಸೊ ಹಿಯರ್ +5 - 10 ಬಿಕಮ್ಸ್ -1/2 ವಿಚ್ ಇಸ್ ನಾಟ್ ಈಕ್ವಲ್ ಟು 1/2. ಹಾಗಾದ್ರೆ ನಿಮ್ಗೆ ಇಲ್ಲಿ A1/A2 ಈಕ್ವಲ್ಸ್ B1/B2 ಆಗ್ತಿದೆ, ನಾಟ್ ಈಕ್ವಲ್ ಟು C1/C2 ಆಗ್ತಿದೆ. ಹಾಗಾದ್ರೆ ದೇ ಆರ್ ಪ್ಯಾರಲಲ್ ಲೈನ್ಸ್. ಹೌದಲ್ವಾ? ಫಸ್ಟೇ A1/A2 ನಾಟ್ ಈಕ್ವಲ್ ಟು B1/B2 ಆಗಿದ್ದಿದ್ರೆ ಇಂಟರ್ಸೆಕ್ಟಿಂಗ್ ಆಗ್ತಿತ್ತು. 3 ಈಕ್ವಲ್ ಆಗಿದ್ರೆ ಕೋಇನ್ಸಿಡೆಂಟ್ ಆಗ್ತಿತ್ತು. ಇಲ್ಲೇನಾಗ್ತಿದೆ A1/A2 ಇಸ್ ಈಕ್ವಲ್ ಟು B1/B2 ನಾಟ್ ಈಕ್ವಲ್ ಟು C1/C2. ಸೊ ಹಿಯರ್ ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ಪ್ಯಾರಲಲ್ ಲೈನ್ಸ್. ನೆಕ್ಸ್ಟ್ ಕ್ವೆಶನ್, ದ ಡಿಸ್ಟೆನ್ಸ್ ಆಫ್ ಅ ಪಾಯಿಂಟ್ A of 6, 8 ಫ್ರಮ್ X ಆಕ್ಸಿಸ್. ಎಸ್, ಈ ಕ್ವೆಶನ್ ಡಿಸ್ಕಸ್ ಮಾಡಿದ್ದೀನಿ ನಾನು ಕೋಆರ್ಡಿನೇಟ್ ಜಾಮೆಟ್ರಿ ಚಾಪ್ಟರ್ ವೈಸ್ ಮಾಡಿದಾಗ. ಫ್ರಮ್ ಆಕ್ಸಿಸ್ ಅಂತ ಬಂದಾಗ
ಯು ಹ್ಯಾವ್ ಟು ಅಬ್ಸರ್ವ್. ಇಲ್ಲಿ ಏನಾಗ್ತಿದೆ ಅಂತಂದ್ರೆ ಫ್ರಮ್ ಆಕ್ಸಿಸ್ ಅಂತ ಬಂದಾಗ ಯು ಹ್ಯಾವ್ ಟು, ಇಲ್ಲಿ ಫ್ರಮ್ ಎಕ್ಸ್ ಆಕ್ಸಿಸ್ ಅಂತ ಬಂದಾಗ ಯು ಹ್ಯಾವ್ ಟು ಕನ್ಸಿಡರ್ ವೈ ಕೋಆರ್ಡಿನೇಟ್ ತಗೊಳ್ಬೇಕು. ಫ್ರಮ್ ವೈ ಆಕ್ಸಿಸ್ ಅಂತ ಕೇಳಿದಾಗ ಎಕ್ಸ್ ಕೋಆರ್ಡಿನೇಟ್ ನ ತಗೊಳ್ಬೇಕಾಗತ್ತೆ. ಓಕೆ, ಇಲ್ಲಿ ಫ್ರಮ್ ಎಕ್ಸ್ ಆಕ್ಸಿಸ್ ಅಂತ ಇರೋದ್ರಿಂದ ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ದಿ ವೈ ಕೋಆರ್ಡಿನೇಟ್, ದಟ್ ಈಸ್ 8. ಓಕೆ, ಸೊ ಇಲ್ಲಿ ಏನಾಗ್ತದೆ 8 ಯೂನಿಟ್ಸ್. ಕಮಿಂಗ್ ಟು ದ ನೆಕ್ಸ್ಟ್ ಒನ್, ದಿ ಮಿಡ್ ಪಾಯಿಂಟ್ ಆಫ್ ದ ಕ್ಲಾಸ್ ಇಂಟರ್ವಲ್ 15 to 30 ಈಸ್ ಅಂತ ಕೇಳಿದ್ದಾರೆ. 15 to 30 ಮಿಡ್ ಪಾಯಿಂಟ್ ಹೇಗೆ ಫೈಂಡ್ ಔಟ್ ಮಾಡ್ತೀರಾ? ಸೊ ಇಲ್ಲಿ ಮಿಡ್ ಪಾಯಿಂಟ್ ಅಂತ ಬಂದಾಗ ಯು ಆರ್ ಗೋಯಿಂಗ್ ಟು ಆಡ್ ದೀಸ್ ಟು ಇಂಟರ್ವಲ್ಸ್. ಏನಂದ್ರೆ ಲೋಯರ್ ಇಂಟರ್ವಲ್ ಅಪರ್ ಇಂಟರ್ವಲ್ ಎರಡನ್ನೂ ನಾವೇನ್ ಮಾಡ್ತೀವಿ, ಆಡ್ ಮಾಡಿ ಅದನ್ನ ಹಾಫ್ ಮಾಡ್ತೀವಿ. 15 + 30 45 ಆಗುತ್ತೆ. 45 ನ ನೀವು ಹಾಫ್ ಮಾಡಿದಾಗ ಎಷ್ಟು ಬರುತ್ತೆ? 22.5 ಬರುತ್ತೆ. ಓಕೆ, ಕಮಿಂಗ್ ಟು ದ ನೆಕ್ಸ್ಟ್ ಒನ್, ಸಮ್ ಆಫ್ ಆಲ್ ದ ಪ್ರಾಬಬಿಲಿಟೀಸ್ ಆಫ್ ಅನ್ ಎಲಿಮೆಂಟರಿ ಈವೆಂಟ್ಸ್ ಆಫ್ ಅನ್ ಎಕ್ಸ್ಪೆರಿಮೆಂಟ್ ಈಸ್. ಸಮ್ ಆಫ್ ಆಲ್ ಅಂತ ಬಂದಾಗ ಎಲ್ಲದನ್ನು ನಾವು ಆಡ್ ಮಾಡಿದ್ರೆ ಆಲ್ವೇಸ್ ಇಟ್ ವಿಲ್ ಬಿ ಈಕ್ವಲ್ ಟು 1. ನೆನಪಲ್ಲಿರ್ಲಿ. ಓಕೆ, ಯಾವುದೇ ಒಂದು ನಾವು ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ತಗೊಂಡಾಗ, ಈಗ ಫಾರ್ ಎಕ್ಸಾಂಪಲ್ ಹೇಗೆ ಮ್ಯಾಮ್ ಅಂತ ನೀವು ಕೇಳ್ಬೋದು. ಈಗ ಒಂದು ನಾವೇನ್ ಮಾಡ್ತೀವಿ, ಇವಾಗ ಒಂದು ಕಾಯಿನ್ ನ ಟಾಸ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಐದರ್ ಇಟ್ ಮೇ ಬಿ ಹೆಡ್, ಐದರ್ ಇಟ್ ಮೇ ಬಿ ಟೇಲ್. ಈಗ ಹೆಡ್ಗೆ ಎಷ್ಟು ಬರುತ್ತೆ ನಮ್ಗೆ? ಸೊ ಇಟ್ ವಿಲ್ ಬಿ 1/2 ಬರುತ್ತೆ. ಟೇಲ್ ಎಷ್ಟಾಗುತ್ತೆ? 1/2 ಬರುತ್ತೆ. ಅವೆರಡನ್ನು ಆಡ್ ಮಾಡಿದ್ರೆ ಎಷ್ಟಾಗುತ್ತೆ? 1. ಅಂದ್ರೆ ಎಲ್ಲಾ ಪಾಸಿಬಿಲಿಟೀಸ್ನು ಆಡ್ ಮಾಡಿದಾಗ ನಮ್ಗೆ ಏನ್ ಬರುತ್ತೆ ಒಂದು ಎಕ್ಸ್ಪೆರಿಮೆಂಟ್ ಅಂದಾಗ ಇಟ್ ಇಸ್ ಆಲ್ವೇಸ್ 1. ಪ್ರಾಬಬಿಲಿಟಿ ವಿಲ್ ಬಿ ಈಕ್ವಲ್ ಟು 1. ಕಮಿಂಗ್ ಟು ದ ನೆಕ್ಸ್ಟ್ ಒನ್, ವಾಲ್ಯೂಮ್ ಆಫ್ ದ ಸ್ಪಿಯರ್. ವಾಲ್ಯೂಮ್ ಆಫ್ ದ ಸ್ಪಿಯರ್ ಅಂತ ಹೋದಾಗ ಇಟ್ ಇಸ್ 4/3 πr³ ಆಗುತ್ತೆ. 4/3 πr³. ಅದೇ ಹೆಮಿಸ್ಪಿಯರ್ ಅಂತ ಕೇಳಿದಾಗ 2/3 πr³. ನೆನಪಲ್ಲಿರ್ಲಿ. ನೆಕ್ಸ್ಟ್ ಕಮಿಂಗ್ ಟು ದ ನೆಕ್ಸ್ಟ್ ಒನ್, ದ ಆಂಗಲ್ ಸಬ್ಟೆಂಡೆಡ್ ಬೈ ಅನ್ ಆರ್ಕ್ at the center of the circle is right angle, then the area of sector is ಅಂತ ಹೇಳಿ ಕೇಳ್ತಿದ್ದಾರೆ. ಆರ್ಕ್ ಬಂದಾಗ ನಮ್ಗೆ ಏನ್ ಬರುತ್ತೆ? ಸೆಂಟರ್. ಅಲ್ಲಿ ಏರಿಯಾ ಆಫ್ ಸೆಕ್ಟಾರ್ 90 ಡಿಗ್ರಿ ಅಂತ ಬಂದಾಗ ನಿಮ್ಗೆ ಆಕ್ಚುಲಿ ಏನ್ ತಗೊಳ್ತೀವಿ ನಾವು? 1/4 ಇಲ್ಲಿ 90 ಡಿಗ್ರಿ ತಗೊಳಕ್ ಹೋಗ್ಬೇಡಿ. ಈಗ ಅವ್ರು ಕೇಳ್ತಾ ಇರೋದು ಇದ್ರ ಬಗ್ಗೆ ನೋಡಿ. ಈ ತರ ಇದ್ರೆ 90 ಡಿಗ್ರಿ ಬಂದ್ರೆ ಆರ್ಕ್, ಹಾಗಾದ್ರೆ ಈ ಸೆಕ್ಟಾರ್ ಏರಿಯಾ ಏನಾಗುತ್ತೆ ಅಂತಂದ್ರೆ ಇಟ್ ಇಸ್ ನಥಿಂಗ್ ಬಟ್ ಹಾಫ್ ಆಫ್ ದಿ ಸರ್ಕಲ್, ಮೀನ್ಸ್ 1/4 ಆಫ್ ಸರ್ಕಲ್. ಹೌದಲ್ವಾ? 1/4 ಆಫ್ ಸರ್ಕಲ್ ಅಂತ ಬಂದಾಗ 1/4 πr² ಆಗುತ್ತೆ. ದಟ್ ಈಸ್ ಆಪ್ಷನ್ ಸಿ. ಕ್ಲಿಯರ್ ಆಯ್ತು ಅನ್ಕೊಳ್ತೀನಿ. MCQ ನೋಡಿ ನಾವು ಎಷ್ಟು ಫಾಸ್ಟ್ ಆಗಿ ಕ್ವೆಶ್ಚನ್ ಅನಲೈಸ್ ಮಾಡ್ಕೊಂಡ್ವಿ. ಅಂದ್ರೆ ನೀವು ಅಂದ್ರೆ ಆಕ್ಚುಲಿ ಇಲ್ಲಿ ಯಾವುದೇ ತರ ನಿಮ್ಗೆ ಕನ್ಫ್ಯೂಷನ್ ಇರಲ್ಲ MCQ ಅಲ್ಲಿ. ನನ್ನ ಪ್ರಕಾರ 8 out of 8 ನೀವು ಈಸಿಯಾಗಿ ತಗೊಳ್ಬಹುದು. ಕಮಿಂಗ್ ಟು ದ ನೆಕ್ಸ್ಟ್ ಒನ್, 1 ಮಾರ್ಕ್ ಬರ್ತೀನಿ. ಈಗ ಆಲ್ರೆಡಿ ಇದನ್ನ ಕೂಡ ನಾನು ಸಾಕಷ್ಟು ಕ್ವೆಶನ್ಸ್ ನಾನು ಚಾಪ್ಟರ್ ವೈಸ್ ಡಿಸ್ಕಸ್ ಮಾಡ್ಬೇಕಾದ್ರೆ ಹೇಳಿದೀನಿ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಎಕ್ಸ್ಪ್ರೆಸ್ 360 ಆಸ್ ಪ್ರಾಡಕ್ಟ್ ಆಫ್ ಪ್ರೈಮ್ ನಂಬರ್ಸ್. 360 ಗೊತ್ತಿದೆ ನಿಮ್ಗೆ. ಸೊ ವಿ ಆರ್ ಗೋಯಿಂಗ್ ಟು ಡಿವೈಡ್ ಇಟ್. ಸೊ 2 ಇಂದ ಬಂದಾಗ ಇಟ್ ಇಸ್ ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ಇಟ್ ಆಸ್, ಸೊ 2 ಇಲ್ಲೇ ನೋಡಿ 180 ಬರುತ್ತೆ. ಅಗೇನ್ 2 ಬಂದಾಗ 90 ಬರುತ್ತೆ. ಅಗೇನ್ 2 ಬಂದಾಗ 45 ಬರುತ್ತೆ. ಅಗೇನ್ 5 ಬಂದಾಗ 9 ಬರುತ್ತೆ. ಇಟ್ ಇಸ್ 3 3s. ಹಾಗಾದ್ರೆ 2 ಇಲ್ಲಿ ಏನಾಗ್ತಿದೆ ನಮ್ಗೆ? 2/3 3/2 5 ಇದು ಬರುತ್ತೆ. 360 ನಾವು ಡಿವೈಡ್ ಮಾಡ್ತಾ ಹೋದ್ರೆ ಯು ಆರ್ ಗೋಯಿಂಗ್ ಟು ಗೆಟ್ ಲೈಕ್ ದಿಸ್. ಹೌದಲ್ವಾ? ಈ ಪ್ರೈಮ್ ಫ್ಯಾಕ್ಟರ್ಸ್ ನ ಮಾಡ್ಕೊಂಡು ಹೋದ್ರೆ ನೋಡಿ ಇಲ್ಲಿ ಈಸಿಯಾಗಿ ನಿಮ್ಗೆ ನೋಡಿ ಇದನ್ನ ಮಾಡೋದ್ರಿಂದ ಯು ಆರ್ ಗೋಯಿಂಗ್ ಟು ಗೆಟ್ 1 ಮಾರ್ಕ್ ಈಸಿಲಿ. ಇದೊಂದು ಕಂಪಲ್ಸರಿ ಕ್ವೆಶನ್, ಪ್ಲೀಸ್ ಪ್ರಾಕ್ಟೀಸ್ ಮಾಡಿರಿ. ಕಮಿಂಗ್ ಟು ದ ನೆಕ್ಸ್ಟ್ ಒನ್, ಇನ್ ಅನ್ AP the nth term is 2n minus 5, then find the value of A2. ಇದು nth ಟರ್ಮ್ ಕೊಟ್ಬಿಟ್ಟಿದ್ದಾರೆ. A2 ಎಷ್ಟಾಗುತ್ತೆ ಅಂದ್ರೆ n ಪ್ಲೇಸ್ ಅಲ್ಲಿ ನಾವು 2 ತಗೊಳ್ಬೇಕಷ್ಟೇ. ವೆರಿ ಸಿಂಪಲ್. ಎಷ್ಟಾಗುತ್ತೆ ಇಲ್ಲಿ? 2 2s 4. 4 minus 5 ಇಟ್ ಇಸ್ -1. ಸೊ ಆನ್ಸರ್ ಎಷ್ಟು ಬರುತ್ತೆ ಇಲ್ಲಿ? -1. ಸ್ವಲ್ಪ ಸಿಂಪಲ್ ಆಗಿ ನಾನು ತುಂಬಾ ಕಂಪ್ಲೀಟ್ ಆಗಿ ಸಾಲ್ವ್ ಮಾಡುತ್ತಿಲ್ಲ. ಹೇಳಿದ್ನಲ್ಲ, ಕ್ವೆಶನ್ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮ್ಗೆ. ಲೈಕ್ ಕ್ವೆಶನ್ ಹೇಗೆ ಅನಲೈಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ನೋಡಿ, ರೈಟ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಝೀರೋಸ್ ಆಫ್ ದಿ ಕ್ಯೂಬಿಕ್ ಪಾಲಿನಾಮಿಯಲ್. ಹೆಸರಲ್ಲೇ ಇದೆ ಕ್ಯೂಬಿಕ್ ಪಾಲಿನಾಮಿಯಲ್ ಅಂತ ಬಂದಾಗ ನಂಬರ್ ಆಫ್ ಝೀರೋಸ್ ಎಷ್ಟು ಬರುತ್ತೆ? 3. ನೆಕ್ಸ್ಟ್ ನೋಡಿ, ಇಫ್ 2 sin A is equal to √3, then find the value of angle A. ಇಲ್ಲಿ ತುಂಬಾ ಸಿಂಬಲ್ ಇದು. 2 ನ let us take to the RHS. So sin A is equal to √3/2. ಸೊ ನಿಮ್ಗೆ ಸೈನ್ ಅಲ್ಲಿ √3/2 ಬರೋದು ಯಾವಾಗ ಅಂತಂದ್ರೆ, sin 0 is 0. ಓಕೆ, ನೆಕ್ಸ್ಟ್ sin 30 ಬಂದಾಗ we are going to consider 1/2. sin 45 1/√2. sin 60 ಇದೆಯಲ್ಲ, ಇಟ್ ಇಸ್ √3/2. ಸೊ ಆಂಗಲ್ ಎ, ಸೈನ್ ಆಂಗಲ್ ಎ ಎಷ್ಟಾಗತ್ತೆ ಇಲ್ಲಿ? 60 ಡಿಗ್ರಿ ಆಗುತ್ತೆ. ಓಕೆ, ಕಮಿಂಗ್ ಟು ದ ನೆಕ್ಸ್ಟ್ ಒನ್,
ರೈಟ್ ಎಕ್ಸ್ ಇಂಟು 2x ಪ್ಲಸ್ 3 ಇಸ್ ಈಕ್ವಲ್ ಟು 4 ಇನ್ ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಇಕ್ವೇಶನ್ ಅಂತ ಕೇಳಿದ್ದಾರೆ. ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಇಲ್ಲೇ ನೋಡಿ 2 ಇಂಟು ಎಕ್ಸ್ 2x ಇಂಟು ಅಂತ ಅಂದಾಗ ಬರುತ್ತೆ, ಏನು ಬರುತ್ತೆ 2x ಸ್ಕ್ವೇರ್. ಎಕ್ಸ್ ನ ಮಲ್ಟಿಪ್ಲೈ ಮಾಡಿದ್ರೆ 3x, 4 ಈ ಕಡೆಗೆ ತಗೊಳ್ಳಿ, -4 ಈಕ್ವಲ್ 0. ನಮಗೆ ಕ್ವಾಡ್ರಾಟಿಕ್ ಇಕ್ವೇಶನ್ ಅಂತ ಬಂದಾಗ ಇಟ್ ಶುಡ್ ಬಿ ಈಕ್ವೇಟೆಡ್ ಟು 0. ಸಿಂಪಲ್ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್, ವಾಟ್ ಇಸ್ ದ ಪ್ರಾಬಬಿಲಿಟಿ ಆಫ್ ಅನ್ ಇಂಪಾಸಿಬಲ್ ಈವೆಂಟ್? ಎಷ್ಟು ಆಗುತ್ತೆ ಇಂಪಾಸಿಬಲ್ ಈವೆಂಟ್? ಯಾವಾಗಲೂ 0 ಇರುತ್ತೆ ಪ್ರಾಬಬಿಲಿಟಿ. Write the statement of basic proportionality theorem. Basic proportionality theorem the statement ಬರೀತೀರಾ. So as you know that if a line drawn parallel to any one side of a triangle to intersect other two sides at distinct points, then other two sides are divided in the same ratio ಅಂತ ಹೇಳಿ ಬರೀತೀರಾ. ಇದು ಕ್ಲಿಯರ್ ಆಯ್ತು ಅನ್ಕೊಳ್ತೀನಿ. 16th one ನೋಡಿ. In the figure, if angle AOB is 140 degree, find the angle OPB. ನೋಡಿ ಇದು ಕೊಟ್ಟಿದ್ದಾರೆ. This is angle AOB is 140 degree. So ನಮ್ಮ ಪ್ರಕಾರ as per ನಾವು ಇದರಲ್ಲಿ ಏನು ತಿಳ್ಕೊಂಡಿದೀವಿ, as you know that the angle between the radii and the angle between the tangents are supplementary. ನಮ್ಮ ಪ್ರಕಾರ ಅವಾಗ ಇಲ್ಲಿ ನಿಮಗೆ APB ಎಷ್ಟಾಗುತ್ತೆ, ಇದು 140 ಆದ್ರೆ ಇದು 40 ಡಿಗ್ರಿ ಆಗುತ್ತೆ. ಸೊ ಇದು ಎಕ್ಸಾಕ್ಟ್ ಹಾಫ್ ಆಗಿ ಡಿವೈಡ್ ಆಗಿದೆ. ಸೊ 40 ಅಂದಾಗ ಇಟ್ ಶುಡ್ ಬಿ 20 ಡಿಗ್ರಿ 20 ಡಿಗ್ರಿ. ಸೊ ಆಂಗಲ್ OPB becomes 20 ಡಿಗ್ರಿ. ಬೇಕಾದ್ರೆ ನೀವು ಚೆಕ್ ಮಾಡ್ಕೋಬಹುದು. ಹೇಗೆ ಮ್ಯಾಮ್ ಅಂದ್ರೆ ಈ 140 ಹಾಫ್ ಆಫ್ ಮಾಡಿ, ಇಲ್ಲೇ ನೋಡ್ತಾ ಬನ್ನಿ. 140 ನಾವು ಹಾಫ್ ಮಾಡಿದ್ರೆ ಏನಾಗುತ್ತೆ, ಇಟ್ ಬಿಕಮ್ 70. ಇದು 90 ಅಲ್ವಾ? ಆಸ್ ಯು ನೋ ದಟ್ ಥಿಯರಮ್ 1 ಏನ್ ಹೇಳುತ್ತೆ, ದ ಟ್ಯಾಂಜೆಂಟ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ ರೇಡಿಯಸ್. ಹಾಗಾದ್ರೆ ಇದು 90 ಪ್ಲಸ್ 70 160 20 ಆಡ್ ಮಾಡಿದಾಗ 180 ಆಗುತ್ತೆ. ಇಫ್ ಐ ಕನ್ಸಿಡರ್ ದಿಸ್ ಆಸ್ ಅ ಟ್ರಯಾಂಗಲ್. ಓಕೆ, ಇದಿಷ್ಟು 1 ಮಾರ್ಕ್ ಕ್ವೆಶ್ಚನ್ ಆಯ್ತು. ಕಮಿಂಗ್ ಟು ದ ನೆಕ್ಸ್ಟ್ ಒನ್, 2 ಮಾರ್ಕ್ಸ್ ಅಲ್ಲಿ ನೋಡಿ. ಇದು ಕೂಡ 100% ಕ್ವೆಶನ್ ನನ್ನ ಪ್ರಕಾರ. ಒಂದು AP ಕೊಟ್ಟು ಫೈನ್ ದಿ ಸಮ್ ಅಂತ ಕೇಳ್ತಾರೆ. ಆಸ್ ಪರ್ ದಿಸ್ A is equal to 4 ಆಗುತ್ತೆ. D ಎಷ್ಟಾಗುತ್ತೆ, 7 minus 3. ಸಿಂಪಲ್ ಆಗಿ ಬರೀತೀನಿ. ಓಕೆ, 3. ಸೊ ಹಿಯರ್ ಯು ಆರ್ ಗೋಯಿಂಗ್ ಟು ಯೂಸ್ SN ಫಾರ್ಮುಲಾ, ದಟ್ ಇಸ್ n/2 2A plus n minus 1 into D ಆಗುತ್ತೆ. ಸೊ n/2 ಅವ್ರು ಕೇಳ್ತಾ ಇರೋದು 15 ಟರ್ಮ್ಸ್, 15/2 ಹಾಗೆ ಉಳ್ಕೊಳ್ಳುತ್ತೆ. 2 into 4 plus 15 minus 1 into 3 ಬರುತ್ತೆ. ಸೊ ಯು ಆರ್ ಗೋಯಿಂಗ್ ಟು ಕನ್ಸಿಡರ್ ಇಟ್ ಆಸ್, ಇಲ್ಲಿ ಡೈರೆಕ್ಟ್ ಆಗಿ ನಾನು ಆನ್ಸರ್ನ ಸಾಲ್ವ್ ಮಾಡ್ತೀನಿ. ಓಕೆ, ಇಲ್ಲಿ ನೋಡಿ 15 minus 1 14 ಆಗುತ್ತೆ. 14 into 3 ಬಂದಾಗ 42. 42 ಪ್ಲಸ್ ಇಲ್ಲೇ ನೋಡ್ತಾ ಬನ್ನಿ, 4 2s 8 ಆಗುತ್ತೆ. 42 plus 8 50 ಆಗುತ್ತೆ. 50ನ ಹಾಫ್ ಮಾಡಿದಾಗ 25. ಸೊ 25 into 15 ಮಾಡಿದಾಗ ನಮ್ಗೆ ಇಲ್ಲಿ 375 ಬರುತ್ತೆ ಆನ್ಸರ್. ಚೆಕ್ ಮಾಡ್ಕೊಳ್ಳಿ, ನಾನು ಡೈರೆಕ್ಟ್ ಆಗಿ ಆನ್ಸರ್ ಮಾಡಿದ್ದೀನಿ. ಇಲ್ಲೇ ನೋಡಿ. ಸೊ 15 minus 1 ಇಟ್ ಇಸ್ 14. 14 3s 42. 4 2s 8. 42 plus 8 ಇಟ್ ಇಸ್ 50. ಇಲ್ಲಿ 2 ಇಂದ ಡಿವೈಡ್ ಮಾಡಿದಾಗ ಹಾಫ್ ಮಾಡಿದಾಗ 50 if I divided by 2 you are going to get 25. 25 into 15 you are going to get 375. Okay. Next, solve for x and y. ಡೈರೆಕ್ಟ್ ಆಗಿ ನೋಡಿ ಎಲಿಮಿನೇಷನ್. ಇದು equation 1, equation 2 ಆಡಿಂಗ್ ಮಾಡ್ತೀನಿ. ಯಾಕೆ ಆಡಿಂಗ್ ಮಾಡ್ತಾ ಇದ್ದೀನಿ? ಸೊ ವಿ ಆರ್ ಹ್ಯಾವಿಂಗ್ ಡಿಫ್ರೆಂಟ್ ಸೈನ್. ನಾನು ಇದನ್ನ ಕ್ಲಿಯರ್ ಆಗಿ ಹೇಳ್ಕೊಟ್ಟಿದ್ದೀನಿ ಕೂಡ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಚಾಪ್ಟರ್ ಮಾಡ್ಬೇಕಾರೆ. ಇಲ್ಲೇ ನೋಡಿ. ನೆಕ್ಸ್ಟ್ 3x plus 2x 5x ಆಗುತ್ತೆ. 13 plus 2 15 ಆಗುತ್ತೆ. ಸೊ 5 1s 5 3s x is equal to 3 ಆಯ್ತು. ಸೊ ಯಾವ್ದಾದ್ರು ಒಂದು ತಗೊಳ್ಳಿ. ಫಸ್ಟ್ ಇಕ್ವೇಶನ್ ತಗೊಂಡ್ರೆ ನೋಡಿ 3 into 3 plus y is equal to 13. y is equal to 13. 3 3s 9. ಸೊ y is equal to 4 ಆಯ್ತು. ನೋಡಿ ಎಷ್ಟು ಈಸಿ ಆಗಿದೆ, ಸಿಂಪಲ್ ಆಗಿ. ಬೇಕಾದ್ರೆ ಚೆಕ್ ಮಾಡಿ. ಇಲ್ಲೇ ನೋಡಿ 3 3s 9. 9 plus 4 it is 13. ಸಬ್ಸ್ಟಿಟ್ಯೂಟ್ ಆಗ್ತಿದೆ. ಅದೇ ತರ 3 2s 6. 6 minus 4 2. ಎಕ್ಸಾಕ್ಟ್ ಆಗಿ ಈಕ್ವಲ್ ಬರ್ತಿದೆ. ನೆಕ್ಸ್ಟ್, ಕಮಿಂಗ್ ಟು ದ ನೆಕ್ಸ್ಟ್ ಒನ್. ಎಸ್, ಇಲ್ಲಿ ನೋಡ್ತಾ ಬನ್ನಿ. ಫೈಂಡ್ ದ ವ್ಯಾಲ್ಯೂ ಆಫ್ k ಆಫ್ ದ ಪಾಲಿನಾಮಿಯಲ್ p of x is equal to x square minus 6x plus k such that sum of zeros is equal to half of product of zeros. ಅಂದ್ರೆ ತುಂಬಾ ಹೇಗೆ ಅಂತಂದ್ರೆ ಇಲ್ಲಿ ಸ್ಟೇಟ್ಮೆಂಟ್ ಕೊಡು. ಸಮ್ ಆಫ್ ಝೀರೋಸ್ ಅಂದ್ರೆ ಏನಪ್ಪಾ, ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಹಾಫ್ ಆಫ್, ಅಂದ್ರೆ ಹಾಫ್ ಆಫ್ ಪ್ರಾಡಕ್ಟ್ ಆಫ್ ಝೀರೋಸ್. ಇಲ್ಲಿ ಫಸ್ಟ್ ಸಮ್ ಆಫ್ ಝೀರೋಸ್ ಅಂತ ಬಂದಾಗ ನಾವೇನ್ ತಗೊಳ್ತೀವಿ, -b/a ತಗೊಳ್ತೀವಿ. ಹೌದಾ? ಸೊ -b/a ಅಂತ ಬಂದಾಗ, ಸೊ -b/a ನೋಡಿ, ಇಲ್ಲಿ ನಾನು ಸಮ್ ಆಫ್ ಝೀರೋಸ್ ಆಲ್ಫಾ ಪ್ಲಸ್ ಬೀಟಾ ಅಂತ ನಾನು ತಗೊಳ್ಬೇಕಾದ್ರೆ -b/a ಮೈನಸ್ ಆಫ್ -6 ಆಗುತ್ತೆ. ಸೊ ಬಿ ಹಿಯರ್ -6 ಮೈನಸ್ ಆಫ್ ಮೈನಸ್ ಅಂದಾಗ 6/1 ಆಗುತ್ತೆ. ಸೊ ಯು ಆರ್ ಗೋಯಿಂಗ್ ಟು ಗೆಟ್ 6. ಇಲ್ಲಿ ಏನಾಯ್ತು, ನಿಮಗೆ 6 ಬಂತು. ಇಲ್ಲಿ ಬರಿತೀನಿ ನೋಡಿ. 6 is equal to ಹಾಫ್ ಆಫ್
ಹಾಫ್ ಆಫ್ ಪ್ರಾಡಕ್ಟ್ ಆಫ್ ಝೀರೋಸ್ ಅಂತ ಬಂದಾಗ ಸಿ ಬೈ ಎ ಆಗುತ್ತೆ, ಕೆ ಬೈ 1 ಆಗುತ್ತೆ, ದಟ್ ಇಸ್ ಕೆ. ಹೌದಾ? 2 ಈ ಕಡೆಗೆ ತಗೊಂಡಾಗ 6 2 ಎಷ್ಟಾಯ್ತು? 12 ಆಯ್ತು. ಸೊ ಕೆ ಇಸ್ ಈಕ್ವಲ್ ಟು 12 ಆಯ್ತು. ಹೌದಲ್ವಾ? ಹಾಫ್ ಆಫ್ ಪ್ರಾಡಕ್ಟ್ ಆಫ್ ಝೀರೋಸ್ 12 ಬಂತು, ಅದನ್ನ ನಾವು ಹಾಫ್ ಮಾಡಿದಾಗ ಸಮ್ ಆಫ್ ಝೀರೋ 6 ಬರ್ತಿದೆ. ಸೊ ಕೆ ವ್ಯಾಲ್ಯೂ ಇಸ್ 12. ನೋಡಿ ಎಷ್ಟು ಸಿಂಪಲ್ ಆಗಿ ನೀವು ಮೈಂಡ್ ಅಲ್ಲಿ, ಅಂದ್ರೆ ಇದಿಷ್ಟು ನಿಮ್ಗೆ ಏನಾಗಿರ್ಬೇಕು? ಪ್ರಾಕ್ಟೀಸ್ ಆಗಿರ್ಬೇಕು. ಎಕ್ಸಾಮ್ಗಿಂತ ಮುಂಚೆ ಇಷ್ಟನ್ನು ಪ್ರಾಕ್ಟೀಸ್ ಮಾಡಿದ್ರೆ ಡೆಫಿನೆಟ್ಲಿ ನಿಮ್ಗೆ ಈಸಿ ಅನ್ಸುತ್ತೆ. In the figure, the right angle triangle ABC, BC equals 20 degree, AB is 20 root 3. Then find the measures of alpha and beta. Alpha and beta na find out ಮಾಡಿ ಅಂತ ಕೇಳ್ತಿದ್ದಾರೆ. ಸೊ ಇಲ್ಲಿ ನಾನು ಬಂದ್ರೆ ಆಲ್ಫಾ ಅಂತ ನಾನು ತಗೊಂಡಾಗ, ಆಸ್ ಯು ನೋ ದಟ್ ಹೌ ಯು ಆರ್ ಗೋಯಿಂಗ್ ಟು ಫೈಂಡ್ ಆಲ್ಫಾ ಅಂಡ್ ಬೀಟಾ. ಸೊ ಇಲ್ಲಿ ನಾನು ಹೇಗ್ ಬೇಕಾದ್ರೂ ತಗೊಳ್ಬಹುದು, ಆಪೋಸಿಟ್ ಬೈ. ಸೊ ಇಲ್ಲಿ ನಿಮ್ಗೆ ಟ್ರಿಗ್ನೋಮೆಟ್ರಿನ ಅಪ್ಲೈ ಮಾಡ್ತೀರಾ. ಈಗ ನಾನು ಆಲ್ಫಾ ಅಂತ ತಗೊಳ್ತೀನಿ. ಫಾರ್ ದಿಸ್ ಆಲ್ಫಾ, ದಿಸ್ ಬಿಕಮ್ಸ್ ಅಡ್ಜಸೆಂಟ್, ದಿಸ್ ಬಿಕಮ್ಸ್ ಆಪೋಸಿಟ್. ಅಡ್ಜಸೆಂಟ್ ಆಪೋಸಿಟ್ ಅಂತ ಬರುತ್ತೆ. ಸೊ ಸೈನ್ ಆಲ್ಫಾ, ಸೈನ್ ತಗೊಳ್ತಾ ಇದ್ದೀನಿ. ಸೈನ್ ಆಲ್ಫಾ ಅಂದ್ರೆ ಸೈನ್ ಅಂತ ಬಂದ ತಕ್ಷಣ ಯು ಆರ್ ಗೋಯಿಂಗ್ ಟು ಗೆಟ್ ಆಪೋಸಿಟ್ ಬೈ. ಹೈಪೋಟೆನಸ್ ಗೊತ್ತಿಲ್ಲ, ಸೊ ಯು ಕ್ಯಾನ್ ಫೈಂಡ್ ಅಥವಾ ಟ್ಯಾನ್ ಕೂಡ ಡೈರೆಕ್ಟ್ ಆಗಿ ತಗೊಂಡ್ಬಿಡೋಣ. ಇಲ್ಲಿ ಟ್ಯಾನೇ ತಗೊಂಡ್ಬಿಟ್ರೆ ನೋಡಿ, ಇಲ್ಲಿ ಟ್ಯಾನ್ ಆಲ್ಫಾ is equal to tan is nothing but opposite by adjacent. So 20 root 3 by 20. ನೋಡಿ 20 root 3 by 20. tan ಅಲ್ಲಿ ನಾನು ತಗೊಂಡ್ರೆ ಡೈರೆಕ್ಟ್ ಆಗಿ ಟ್ಯಾನೇ ಮಾಡ್ಕೊಳ್ಳೋಣ, ಯಾಕಂದ್ರೆ ನಮಗೆ ಗೊತ್ತಿರೋದೇ ಆಪೋಸಿಟ್ ಟು ಅಡ್ಜಸೆಂಟ್. ಇನ್ನೊಂದ್ಸರಿ ರಿಪೀಟ್ ಮಾಡ್ತಾ ಇದ್ದೀನಿ. ಸೈನ್ ಬೇಕು ಅಂದ್ರೆ ಆಪೋಸಿಟ್ ಬೈ ಹೈಪೋಟೆನಸ್, ಕಾಸ್ ಬೇಕು ಅಂದ್ರೆ ಅಡ್ಜಸೆಂಟ್ ಬೈ ಹೈಪೋಟೆನಸ್, ಟ್ಯಾನ್ ಅಂದ್ರೆ ಆಪೋಸಿಟ್ ಬೈ ಅಡ್ಜಸೆಂಟ್ ಆಗುತ್ತೆ. ಇಲ್ಲಿ ನಮಗೆ ಹೈಪೋಟೆನಸ್ ಯು ಕ್ಯಾನ್ ಫೈಂಡ್ ಯೂಸಿಂಗ್ ಪೈಥಾಗರಸ್ ಥಿಯರಮ್. ಬೇಡ ಅಂದಾಗ ಡೈರೆಕ್ಟ್ಲಿ ಯು ಕ್ಯಾನ್ ಗೋ ಫಾರ್ ಟ್ಯಾನ್. ಸೊ ಟ್ಯಾನ್ ಅಂತ ನಾನು ತಗೊಳ್ಳೋದಾದ್ರೆ ಇಲ್ಲಿ, ಸೊ ಟ್ಯಾನ್ ಅಂದಾಗ ರೂಟ್ 3 ಬೈ 20. ಅದ್ರ ಪ್ರಕಾರ ನೋಡೋದಾದ್ರೆ 20, ಸೊ ಇಟ್ ಬಿಕಮ್ಸ್ ರೂಟ್ 3. ಟ್ಯಾನ್ ಅಲ್ಲಿ ನಿಮ್ಗೆ ರೂಟ್ 3 ಯಾವಾಗ ಬರುತ್ತೆ? 60 ಡಿಗ್ರಿ. ಸೊ ಹಿಯರ್ ದ ಆಲ್ಫಾ ಇಸ್ 60 ಡಿಗ್ರಿ. ಓಕೆ, ಕಮಿಂಗ್ ಟು ದ ಬೀಟಾ, ಅದಕ್ಕೂ ಮತ್ತೆ ನಾನು ಟ್ಯಾನ್ ಬೀಟಾ ಅಂತ ಅಪ್ಲೈ ಮಾಡಿದ್ರೆ ಅಗೇನ್ ಫಾರ್ ದ ಟ್ಯಾನ್ ಆಪೋಸಿಟ್ ಇಸ್ 20. So adjacent is 20 root 3. So 20 ಹೋದಾಗ 1 by root 3. So you are going to get beta is 30 degree. ಡೈರೆಕ್ಟ್ ಆಗಿ ನೀವು ಟ್ಯಾನ್ ಅನ್ನು ಅಪ್ಲೈ ಮಾಡಬಹುದು. ಇಲ್ಲ ಮಿಸ್ ನಾನು ಸೈನ್ ಮಾಡ್ತೀನಿ ಅಂದ್ರೆ ಯು ಹ್ಯಾವ್ ಟು ಗೋ ಫಾರ್ ಪೈಥಾಗರಸ್ ಥಿಯರಮ್ ಮಾಡ್ಕೊಂಡು ಕೂಡ ಮಾಡಬಹುದು. ಬಟ್ ಸಿಂಪಲ್ 2 ಮಾರ್ಕ್ಸ್ ಇರೋದ್ರಿಂದ ಗೋ ಫಾರ್ ಸಿಂಪಲ್ ಮೆಥಡ್. ಕಮಿಂಗ್ ಟು ದ ನೆಕ್ಸ್ಟ್ ಒನ್, ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ಸ್ a of 2,6, b of -6,12. ಇದು ಕೂಡ ನಿಮಗೆ ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡ್ತೀರಾ. ಡೈರೆಕ್ಟ್ ಆಗಿ ನಾನು ಬರಿತಾ ಇದ್ದೀನಿ. ಫಾರ್ಮುಲಾ ಗೊತ್ತಿದೆ, ರೂಟ್ x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್. x2 ಮೈನಸ್ ಇಲ್ಲೇ ನೋಡ್ತಾ ಬನ್ನಿ, x2 ಮೈನಸ್ x1 ಬಂದಾಗ ನಮ್ಗೆ ಏನಾಗುತ್ತೆ? ರೂಟ್ ಡೈರೆಕ್ಟ್ ಆಗಿ ಮಾಡ್ತಾ ಇದ್ದೀನಿ. -6 - 2 ಹೋಲ್ ಸ್ಕ್ವೇರ್ ಪ್ಲಸ್ 12 ಮೈನಸ್ 6 ಹೋಲ್ ಸ್ಕ್ವೇರ್. ಇಲ್ಲಿ ನೋಡಿ -6 - 2 -8 ಸ್ಕ್ವೇರ್ ಆಗುತ್ತೆ. ಸೊ -8 ಸ್ಕ್ವೇರ್ ಇಸ್ ನಥಿಂಗ್ ಬಟ್ 64. 12 - 6 ಇಟ್ ಇಸ್ 6 ಸ್ಕ್ವೇರ್ ಇಟ್ ಇಸ್ 36. 64 36 100 ಆಗುತ್ತೆ. ಸೊ ರೂಟ್ 100 ಇಸ್ 10 ಯೂನಿಟ್ಸ್ ಅಂತ ಹೇಳಿ ನಾವು ಬರಿತೀವಿ. ವೆರಿ ಸಿಂಪಲ್ ಆಗಿದೆ ನೋಡಿ ಕ್ವೆಶನ್ಸ್ ಎಲ್ಲ. ಕಮಿಂಗ್ ಟು ದ ನೆಕ್ಸ್ಟ್ ಒನ್, ದ ಲೆಂತ್ ಆಫ್ ಟ್ಯಾಂಜೆಂಟ್ ಫ್ರಮ್ ಎ ಅಟ್ ಅ ಡಿಸ್ಟೆನ್ಸ್ 13 ಸೆಂಟಿಮೀಟರ್ ಫ್ರಮ್ ದ ಸೆಂಟರ್ ಆಫ್ ಸರ್ಕಲ್ ಇಸ್ 12. ಫೈಂಡ್ ದ ರೇಡಿಯಸ್. ಇಲ್ಲಿ ನೀವು ಥಿಯರಮ್ 1 ಅನ್ನ ನೀವು ಅಪ್ಲೈ ಮಾಡ್ತೀರಾ. ಸೊ ಅವ್ರು ಕೇಳ್ತಾ ಇರೋದು ಇದು ಲೆಂತ್ ಆಫ್ ಟ್ಯಾಂಜೆಂಟ್ ನೋಡಿ, ಇದು 13 ಸೆಂಟಿಮೀಟರ್ ಅಂತೆ. ಲೆಂತ್ ಆಫ್ ಟ್ಯಾಂಜೆಂಟ್ ಇದು 12. ಫೈಂಡ್ ದ ರೇಡಿಯಸ್. ಅಗೇನ್ ಯು ಆರ್ ಗೋಯಿಂಗ್ ಟು ಅಪ್ಲೈ ದಿ ಪೈಥಾಗರಸ್ ಥಿಯರಮ್. ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡಿದ್ರೆ ನಿಮ್ಗೆ ಇಲ್ಲಿ 5 ಬರುತ್ತೆ. ಇದು ಚೆಕ್ ಮಾಡಿ, ಇದನ್ನ ಸಿಂಪಲ್ ಆಗಿದೆ. ಇದು ಎಕ್ಸರ್ಸೈಸ್ ಕ್ವೆಶನ್ ಏನೆ. ಓಕೆ, ಸೊ ಇಲ್ಲಿ ನಿಮ್ಗೆ ಬೇಕಾದ್ರೆ OAP ಅಂತ ತಗೊಳ್ಳಿ. ಇನ್ ಟ್ರಯಾಂಗಲ್ OAP ಆಂಗಲ್ A is 90 degree as theorem 1. ಇನ್ ಟ್ರಯಾಂಗಲ್ ಅಂತ ಬಂದಾಗ ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡ್ತೀರಾ. 13 square it is 169, 12 square is 144, 169 minus 144 25, root 25 you're going to get it as 5. So radius ಎಷ್ಟಾಗುತ್ತೆ? 5 centimeter ಅಂತ ಹೇಳಿ ಬರುತ್ತೆ. Coming to next, ಅಥವಾ ಇದು ಬೇಡ ಅಂತಂದ್ರೆ you have another one. In given figure, PQ and AB are the common tangent to a circle of radius O and O dash. If PQ is 5 centimeter, then find the length of AB. ಇಲ್ಲಿ PQ ಕೊಟ್ಬಿಟ್ಟಿದ್ದಾರೆ ಎಷ್ಟಂತೆ? 5. ಸೊ ಅದ್ರ ಪ್ರಕಾರ ನೋಡೋದಾದ್ರೆ ನೋಡಿ, ಪಿ ಇಸ್ ಔಟ್ಸೈಡ್, ಅದು ಇದು 5 ಆದ್ರೆ ಇದು 5 ಆಗುತ್ತೆ, ಈ ಕಡೆನೂ 5 ಆಗುತ್ತೆ. ನೋಡ್ತಾ ಬನ್ನಿ, ಯಾಕಂದ್ರೆ ಇಲ್ಲಿ ನಾವು ಸೆಕೆಂಡ್ ಥಿಯರಮ್ ಯೂಸ್ ಮಾಡ್ಕೋತೀವಿ. ಲೆಂತ್ ಆಫ್ ಟ್ಯಾಂಜೆಂಟ್ ಡ್ರಾನ್ ಫ್ರಮ್ ಎಕ್ಸ್ಟರ್ನಲ್ ಪಾಯಿಂಟ್ ಟು ಅ ಸರ್ಕಲ್ ಆರ್ ಈಕ್ವಲ್ ಅಂತ. ಇಲ್ಲಿ ಪಿ ನಮ್ಗೆ ಔಟ್ಸೈಡ್ ದಿ ಪಾಯಿಂಟ್, ಎಕ್ಸ್ಟರ್ನಲ್ ಪಾಯಿಂಟ್ ಆದ್ರೆ ಪಿ ಕ್ಯೂ AP are two tangents which are equal. ಅದೇ ತರ PQ and PB are tangents which are equal. ಹಾಗೆ ಇವೆರಡನ್ನು ಆಡ್ ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ? AB
10 ಸೆಂಟಿಮೀಟರ್ ಬರುತ್ತೆ. ನೆಕ್ಸ್ಟ್ ಬರೋಣ 23rd ಕ್ವೆಶನ್ ಬರ್ತೀನಿ. ಎಸ್, ಫೈಂಡ್ ದ ರೂಟ್ಸ್ ಆಫ್ ದಿ ಕ್ವಾಡ್ರಾಟಿಕ್ ಈಕ್ವೇಶನ್ ಅಂತ ಹೇಳಿ ಕೇಳ್ತಾ ಇದಾರೆ. ಸೊ ಕ್ವಾಡ್ರಾಟಿಕ್ ಈಕ್ವೇಶನ್ ಡೈರೆಕ್ಟ್ ಆಗಿ ಫ್ಯಾಕ್ಟರೈಸೇಷನ್ ಮೆಥಡ್ ಮಾಡಬಹುದು. ಸೊ ಫ್ಯಾಕ್ಟರೈಸೇಷನ್ ಮೆಥಡ್ ಮಾಡಕ್ ಹೋದ್ರೆ ನಿಮ್ಗೆ ಏನಾಗುತ್ತೆ, ಇಲ್ಲಿ -12 ಬರುತ್ತೆ. 4 3s ಅಂತ ತಗೊಳ್ಬಹುದು. 2x ಸ್ಕ್ವೇರ್ ಪ್ಲಸ್ 4x ಮೈನಸ್ 3x ಮೈನಸ್ 6 ಈಕ್ವಲ್ 0. ಇಲ್ಲೇ ನೋಡ್ಬೋದು. ಸೊ ನಮಗೆ ಬಂದಿರೋದು ಫ್ಯಾಕ್ಟರ್ -12. ಸೊ 4 3s ಅಂತ ತಗೊಳ್ತೀವಿ. ಸೊ ಇವೆರಡು ಮಾಡಿದಾಗ +1. ಸೊ ಮೈನಸ್ ಪ್ಲಸ್ ತಗೊಳ್ತೀವಿ. ಮೈನಸ್ ಇಂಟು ಪ್ಲಸ್ ಮೈನಸ್ 4 3s are 12 minus 4 plus 4 minus 3 plus 4 minus 3 you are going to get it as +1. ಇವೆರಡರಲ್ಲಿ ಏನು ತಗೊಳ್ತೀರಾ, 2x ಕಾಮನ್ ತಗೊಂಡಾಗ x + 2 ಆಗುತ್ತೆ. ಇದರಲ್ಲಿ -3 ಕಾಮನ್ ತಗೊಂಡಾಗ x + 2 = 0. ಸೊ x + 2 2x minus 3 = 0 ಆಗುತ್ತೆ. ಸೊ x is equal to 2 or x is equal to 3/2 ಆಗುತ್ತೆ. -2 x is equal to -2 or x is equal to 3/2. ಇದನ್ನ ಬೇಕಾದ್ರೆ ಸಿಂಪ್ಲಿಫೈ ಮಾಡ್ಕೊಳ್ಳಿ ಫ್ಯಾಕ್ಟರ್ ಮೆಥಡ್ ಅಲ್ಲಿ, ಫ್ಯಾಕ್ಟರೈಸೇಷನ್ ಮೆಥಡ್ ಅಲ್ಲಿ. ಆರ್ ಇನ್ನೊಂದು ಚಾಯ್ಸ್ ಕೊಟ್ಟಿದ್ದಾರೆ, ಫೈಂಡ್ ದ ವ್ಯಾಲ್ಯೂ ಆಫ್ k of quadratic equation if the roots are equal. Roots are equal ಆದಾಗ find the value of k. Roots are equal ಅಂತ ಬಂದಾಗ b square minus 4ac ಏನಾಗುತ್ತೆ, it is equal to 0 ಆಗಿರುತ್ತೆ. ಅದನ್ನು ಕೂಡ ನೀವು ಇಲ್ಲಿ ಮಾಡಬಹುದು. ಸೊ b square minus 4ac equal 0. b ಅಂತ ಬಂದಾಗ ಇಟ್ ಇಸ್ ಏನಿದೆ ನಿಮಗೆ k plus 1 whole square minus 4 into a 3 ಇದೆ, ಇದು 3 ಇದೆ. ಸೊ ಇಲ್ಲೇ ನೋಡ್ಬೋದು ನೀವು ಇಲ್ಲಿ ಡೈರೆಕ್ಟ್ ಆಗಿ ಇಲ್ಲಿ ನಾನು ಸಾಲ್ವ್ ಮಾಡ್ತೀನಿ. 4 3s are 12 12 3s are 36 ಆಗುತ್ತೆ. ಇಲ್ಲಿ ಸಾಲ್ವ್ ಮಾಡ್ತೀನಿ ನೋಡಿ. k plus 1 whole square ಇದೆ. ಇದನ್ನ ನಾನು ಈ ಕಡೆಗೆ ತಗೊಂಡಾಗ -36 plus 36 ರೂಟ್ ಬಂದಾಗ +or-6 ಆಗುತ್ತೆ. ಇಲ್ಲಿ ನೋಡ್ತಾ ಬನ್ನಿ, ಸ್ಕ್ವೇರ್ ರೂಟ್ ನಾನು ತಗೊಂಡಾಗ k plus 1 √36 ಬಂದಾಗ +or-6. ಯಾಕಂದ್ರೆ ಕ್ವಾಡ್ರಾಟಿಕ್ ಅಲ್ಲಿ ನಮಗೆ ವ್ಯಾಲ್ಯೂ ಬಿಕಮ್ಸ್ ರೂಟ್ ಬಂದಾಗ ಪ್ಲಸ್ ಆಗ್ಬೋದು ಮೈನಸ್ ಆಗ್ಬೋದು. +6 ಆದಾಗ ಇಲ್ಲಿ ನೋಡ್ಕೊಳ್ ಬನ್ನಿ, ಇಲ್ಲಿ ನಾನು ಬರಿತೀನಿ k is equal to +or-6 -1. ಈಗ +6 ತಗೊಂಡಾಗ k ವ್ಯಾಲ್ಯೂ ಏನಾಗುತ್ತೆ 5 ಆಗುತ್ತೆ. -6 ತಗೊಂಡಾಗ k ವ್ಯಾಲ್ಯೂ ಏನಾಗುತ್ತೆ 7 -7 ಆಗುತ್ತೆ. ಅಷ್ಟನ್ನು ನೋಡ್ಕೊಂಡ್ರೆ ಆಯ್ತು. ಇದನ್ನೊಂದ್ಸರಿ ಬರ್ಕೊಳ್ಳಿ ಒಂದ್ ಕಡೆ. ಕಮಿಂಗ್ ಟು ದ 24th one, a box contains 40 pens. Okay, 1/4 of them are defective and other are good. If one pen drawn at randomly from the box, then find the probability of getting the good pen ಅಂತ ಕೇಳ್ತಿರೋ. ವೆರಿ ಸಿಂಪಲ್. ಇಲ್ಲಿ ಒಟ್ಟಿನಲ್ಲಿ ಆ ಬಾಕ್ಸ್ ಅಲ್ಲಿ ಎಷ್ಟಪ್ಪ ಇದೆ, 40 ಪೆನ್ಸ್ ಇದೆ. ಓಕೆನಾ, ಅದು n(s) ಆಗುತ್ತೆ. ಇಟ್ ಇಸ್ 40. ಅದ್ರಲ್ಲಿ 1/4 ಆಫ್ ದೆಮ್ ಆರ್ ಡಿಫೆಕ್ಟಿವ್. ಇಲ್ಲಿ ನೋಡಿ ಎಷ್ಟು ಅಂತ ಕೊಟ್ಟಿಲ್ಲ, ಅದ್ರಲ್ಲಿ ರೇಷಿಯೋ ಕೊಟ್ಟಿದ್ದಾನೆ 1/4. ಈಗ ಹಾಫ್ ಅಂದ್ರೆ ಎಷ್ಟಾಗುತ್ತೆ, 20 1/4 ಅಂತಂದ್ರೆ ಇಟ್ ಇಸ್ ನಥಿಂಗ್ ಬಟ್ ದಿ ಲೈಕ್ ವಿ ಗೋಯಿಂಗ್ ಟು ಕನ್ಸಿಡರ್ 1/4 ಅಂದಾಗ ಇಟ್ ಬಿಕಮ್ಸ್ 10. ಹಾಗಾದ್ರೆ ಇಲ್ಲಿ ಡಿಫೆಕ್ಟಿವ್ ಪೆನ್ಸ್ ಎಷ್ಟಾಯ್ತು 10. 1/4 ಆಫ್ 40 ಅಂದಾಗ ಹಾಗಾದ್ರೆ ಗುಡ್ ಎಷ್ಟಾಗಿರುತ್ತೆ 30. ಹಾಗಾದ್ರೆ ನಮ್ಗೆ ಇವಾಗ ಅವ್ರು ಕೇಳ್ತಾರೆ ಫೈಂಡ್ ದ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಗುಡ್ ಪೆನ್ ಅಂತ ಕೇಳ್ತಿದ್ದಾರೆ. ಸೊ n(e) is 30. ಸೊ ವಿ ಆರ್ ಗೋಯಿಂಗ್ ಟು ಗೆಟ್ 30/40. ಸೊ ವಿಚ್ ಇಸ್ ಈಕ್ವಲ್ ಟು 3/4. ಕ್ಲಿಯರ್ ಆಯ್ತು ಅನ್ಕೊಳ್ತೀನಿ ಇದು. ಕಮಿಂಗ್ ಟು ದ ನೆಕ್ಸ್ಟ್ ಒನ್, ಪ್ರೂವ್ ದಟ್ 3 + √2 is irrational. ಗೊತ್ತಿದೆ ನಿಮ್ಗೆ. ಯಾರಿಗೆ ಇದು ನಾನು ನನ್ನ ಚಾಪ್ಟರ್ ವೈಸ್ ಮಾಡಬೇಕಾದ್ರೆ ರಿಯಲ್ ನಂಬರ್ಸ್ ಲೆಸನ್ ಅಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ. ಇದನ್ನ ರಿಯಲ್ ಸೆಕ್ಷನ್ಸ್ ಅಲ್ಲಿ ನಂಬರ್ಸ್ ಅಲ್ಲಿ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ಡೆಫಿನೆಟ್ಲಿ ಇಟ್ ಬಿಕಮ್ಸ್ ಈಸಿ. ಇದನ್ನೇನು ಫಸ್ಟು ಡೈರೆಕ್ಟ್ ಆಗಿ ಬೇಕಾದ್ರೆ ನೋಡ್ಕೊಳ್ಳಿ. 3 + √2 is equal to a/b. ಇದನ್ನೇನಪ್ಪಾ ಅಂತಂದ್ರೆ ನಾನು ರೂಟ್ ಒಂದ್ ಕಡೆ, ಇನ್ನು ಉಳಿದಿದ್ದನ್ನೆಲ್ಲ ಒಂದ್ ಕಡೆ ತಗೊಳ್ಳಿ ಅಂತ ನಾನು ಹೇಳ್ಕೊಟ್ಟಿದ್ದೀನಿ. ಸೊ ಇಲ್ಲಿ ಏನಾಗುತ್ತೆ, √2 ಅಲ್ಲೇ ಇರುತ್ತೆ. ಸೊ a/b -3 √2 is equal to a - 3b/b ಆಗುತ್ತೆ. ಇದು ನಮ್ಮ ಫಾರ್ಮ್ಯಾಟ್. ಸೊ ಇಲ್ಲಿ ಏನಾಗುತ್ತೆ, ದಿಸ್ ಬಿಕಮ್ಸ್ ವಾಟ್ ಇಸ್ ದಿಸ್, ಇರ್ರಾಷನಲ್ ಆಗುತ್ತೆ. ನಾವು ತಗೊಳ್ಳೋದಾದ್ರೆ ಇದು ರ್ಯಾಷನಲ್ ನಂಬರ್ ಆದ್ರೆ √2 ರ್ಯಾಷನಲ್. ಬಟ್ ನಾವು ಸಿಂಗಲ್ ಪ್ರೂವ್ ಮಾಡ್ಬೇಕಾದ್ರೆ √2 ಏನಂತ ಪ್ರೂವ್ ಮಾಡಿದೀವಿ, ಇರ್ರಾಷನಲ್. ಸೊ ಅವರ್ ಅಸಂಪ್ಷನ್ ಇಸ್ ರಾಂಗ್. ಹಾಗಾಗಿ ನಾವು ಸ್ಟಾರ್ಟಿಂಗ್ ಏನ್ ತಗೊಳ್ತೀವಿ, ಇಟ್ ಇಸ್ ಇರ್ರಾಷನಲ್ ಅಂತಾನೆ ತಗೊಳ್ತೀವಿ. Coming to the next one, find the quadratic polynomial whose sum of zeros is 7, product of zeros is 12, and also verify the relationship between the zeros and the coefficient of polynomial. ಫಸ್ಟ್ ಏನ್ ಕೇಳಿದ್ದಾರೆ, ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ನ ಫ್ರೇಮ್ ಮಾಡಿ ಅಂತ ಕೊಟ್ಟಿದ್ದಾರೆ. ನಿಮಗೆ ಗೊತ್ತಿರಬೇಕು ಈ ಫಾರ್ಮುಲಾ, x² - ಆಲ್ಫಾ ಪ್ಲಸ್ ಬೀಟಾ ಎಕ್ಸ್ ಪ್ಲಸ್ ಆಲ್ಫಾ ಬೀಟಾ. ಇದು ಕ್ವಾಡ್ರಾಟಿಕ್ ಜನರಲ್ ಕ್ವಾಡ್ರಾಟಿಕ್ ಫಾರ್ಮುಲಾ. ಅದು
ಸಮ್ಮು ಮತ್ತೆ ಪ್ರಾಡಕ್ಟ್ ಬರ್ಬೇಕಾರೆ. ಹಾಗೆ ಎಕ್ಸ್ ಸ್ಕ್ವೇರ್ ಅವರೇ ಕೊಟ್ಟಿದ್ದಾರೆ, ಸಮ್ ಆಫ್ ಝೀರೋಸ್ ಎಷ್ಟಂತೆ 7, ಹಾಗಾದ್ರೆ -7x ಪ್ಲಸ್ ಪ್ರಾಡಕ್ಟ್ ಆಫ್ ಝೀರೋಸ್ 12. ನೋಡಿ ಇದೆ ಕ್ವಾಡ್ರಾಟಿಕ್ ಪಾಲಿನೋಮಿಯಲ್ ಬಂತು. ಇದನ್ನ ಚೆಕ್ ಮಾಡಿ ಅಂತ ಕೇಳ್ತಿದ್ದಾರೆ. ಆಲ್ಫಾ ಇವಾಗ ನಿಮ್ಗೆ ಏನ್ ಮಾಡಬೇಕು, ಸಮ್ ಆಫ್ ಝೀರೋಸ್ ಅಂತ ಬಂದಾಗ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು -b/a. ಆಲ್ಫಾ ಪ್ಲಸ್ ಬೀಟಾ ಎಷ್ಟು ಕೊಟ್ಟಿದ್ದಾರೆ 7, -b/a ಅಂತ ಬಂದಾಗ ಏನಾಯ್ತು, ಮೈನಸ್ ಆಫ್ ಮೈನಸ್, ನೋಡಿ ಇಲ್ಲಿ ಮೈನಸ್ ಆಫ್ ಮೈನಸ್, ಇಲ್ಲೇ ನೋಡಿ ಮೈನಸ್ ಆಫ್ ಮೈನಸ್ 7/1 ಆಯ್ತು. ಸೊ -7 ಈಕ್ವಲ್ ಆಯ್ತು. ಇಲ್ಲಿ ಪ್ರಾಡಕ್ಟ್ ಆಫ್ ಝೀರೋಸ್ ಆಲ್ಫಾ ಬೀಟಾ ಇಸ್ ಈಕ್ವಲ್ ಟು c/a ಆಗುತ್ತೆ, ಇಟ್ ಇಸ್ 12. ಸೊ 12/1 ಅಂತ ಅಂದಾಗ ಅಗೇನ್ ಇಟ್ ಇಸ್ 12 ಈಕ್ವಲ್ ಆಯ್ತು. ಈ ತರ ಚೆಕ್ ಮಾಡ್ತೀರಾ. Coming to the next one, 27th question. In a fraction, denominator is 1 more than its numerator. If the sum of to this fraction and its reciprocal is 13/6, find the fraction ಅಂತ ಹೇಳಿ ಕೇಳಿದ್ದಾರೆ. ಇದನ್ನು ಕೂಡ ನಾನು ಹೇಳ್ಕೊಟ್ಟಿದ್ದೀನಿ ನನ್ನ ವಿಡಿಯೋದಲ್ಲಿ. ಪ್ರೀವಿಯಸ್ ಅಂತಂದಾಗ ನೀವು ಕೇಳ್ಬೋದು ಮ್ಯಾಮ್ ಬರೀ ನಂಬರ್ಸ್ ರಿಲೇಟೆಡ್ ಅಂತ ಹೇಳಿ. ಫ್ರಾಕ್ಷನ್ ರಿಲೇಟೆಡ್ ಆಗು ನಾನು ಒಂದೆರಡು ಪ್ರಾಬ್ಲಮ್ನ ಹೇಳ್ಕೊಟ್ಟಿದ್ದೀನಿ, ಒಂದ್ಸರಿ ನೋಡ್ಕೊಂಡ್ರೆ ನಿಮಗೆ ಸಿಗುತ್ತೆ. ಅಥವಾ ನಿಮ್ಗೆ ಇನ್ನು ಬೇಕು ಅನ್ನೋದಾದ್ರೆ ಫ್ರಾಕ್ಷನ್, ಏಜು, ಸ್ಪೀಡು, ಈ 3 ವಿಡಿಯೋಸ್ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ ಟುಗೆದರ್ ಒಂದೇ ವಿಡಿಯೋದಲ್ಲಿ. ನನಗೆ ಕಮೆಂಟ್ ಮಾಡಿ ಫ್ರಾಕ್ಷನ್, ಸ್ಪೀಡು ಮತ್ತೆ ಏಜ್ ಈ 3ನ್ನ ಕೇಳಿದ್ದೀರಾ ಮ್ಯಾಮ್ ಅಪ್ಲೋಡ್ ಮಾಡಿ ಅಂತೇಳಿ. ಆ 3ನ್ನು ಒಂದು ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡೋಕೆ ಟ್ರೈ ಮಾಡ್ತೀನಿ. ಇಲ್ಲಿ ನೋಡೋದಾದ್ರೆ ಆಲ್ವೇಸ್ ರಿಮೆಂಬರ್ ದಾಟ್ ಇನ್ ಅ ಫ್ರಾಕ್ಷನ್, ಆಗ ನೀವು ಫ್ರಾಕ್ಷನ್ ಏನ್ ಮಾಡ್ತೀರಾ ಇಲ್ಲಿ, ಇನ್ ಅ ಫ್ರಾಕ್ಷನ್ ಡಿನಾಮಿನೇಟರ್ ಇಸ್ 1 more than the numerator. ಯಾವ್ದ್ರ ಜೊತೆ ಕಂಪೇರ್ ಮಾಡ್ತಿದ್ದಾರೆ, ಡಿನಾಮಿನೇಟರ್ ಇಸ್ 1 more than the numerator. ಹಾಗಾದ್ರೆ ಇಲ್ಲಿ ನಾವೇನ್ ಮಾಡ್ತೀವಿ, ನ್ಯೂಮರೇಟರ್ನ ಎಕ್ಸ್ ಅಂತ ತಗೊಳ್ತೀವಿ, ಡಿನಾಮಿನೇಟರ್ 1 more ಅಂದ್ರೆ ಏನು, x+1 ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್, ಇಫ್ ದ ಸಮ್ ಆಫ್ ದಿಸ್ ಫ್ರಾಕ್ಷನ್ ಅಂಡ್ ಇಟ್ಸ್ ರೆಸಿಪ್ರೋಕಲ್ ಈಸ್ 13/6, ದೆನ್ ಫೈಂಡ್ ದಿ ಫ್ರಾಕ್ಷನ್. ಅಂದ್ರೆ ಇವೆರಡನ್ನು, ಇಫ್ ದ ಸಮ್ ಆಫ್ ದಿಸ್ ಫ್ರಾಕ್ಷನ್ ಅಂದ್ರೆ ನಾವೇನ್ ತಗೊಂಡಿದೀವಿ ಅದು, ಅಂಡ್ ಇಟ್ಸ್ ರೆಸಿಪ್ರೋಕಲ್, ಹಾಗಾದ್ರೆ x/x+1 plus x+1/x is equal to 13/6 ಅಂತೇಳಿ ಇಲ್ಲಿ LCM ತಗೊಳ್ಬೇಕಾಗತ್ತೆ. ಇಲ್ಲಿ ನೋಡ್ತಾ ಬನ್ನಿ, x into x+1 LCM ತಗೊಳ್ತೀವಿ. ಇಲ್ಲಿ ಮಾಡಿದಾಗ x² plus x+1 whole square is equal to 13/6 ಅಂತ ಬರುತ್ತೆ. ಇವೆರಡನ್ನು ನಾವು a+b whole square ಫಾರ್ಮುಲಾ ಅಪ್ಲೈ ಮಾಡಿ ಮಲ್ಟಿಪ್ಲೈ ಮಾಡಿದಾಗ we are going to get one quadratic equation ಇಲ್ಲಿ. ಓಕೆ, ಇದನ್ನ ನಾನು ಇದೇ ಎಕ್ಸಾಂಪಲ್ನ ನಾನು ನೆಕ್ಸ್ಟ್ ತಗೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಕ್ವೆಶನ್ ಅರ್ಥ ಮಾಡ್ಕೊಳ್ಳಿ ಅಂತ ಅಷ್ಟೇ. ಇಲ್ಲಿ ಯಾವ್ದ್ರ ಜೊತೆ ಕಂಪೇರ್ ಮಾಡಿದರೆ ನೋಡಬೇಕು, ಡಿನಾಮಿನೇಟರ್ನ ನ್ಯೂಮರೇಟರ್ ಜೊತೆ ಕಂಪೇರ್ ಮಾಡಿರೋದ್ರಿಂದ ನ್ಯೂಮರೇಟರ್ನ ಎಕ್ಸ್ ಅಂತ ತಗೊಳ್ತೀರಾ. ಅಲ್ಲಿ 1 more ಅಂತ ಹೇಳ್ತಾ ಇರೋದ್ರಿಂದ ಪ್ಲಸ್, 1 less ಅಂತ ಹೇಳಿದಿದ್ರೆ ಮೈನಸ್. ಈ ತರ ಒಂದ್ ಸ್ವಲ್ಪ ನಿಮ್ಗೆ ಕ್ಲಾರಿಟಿ ಇರಬೇಕು. ಇನ್ನ 28th ಕ್ವೆಶನ್ ಬಂದ್ರೆ ಇವೆರಡೂ ಎಕ್ಸರ್ಸೈಸ್ ಕ್ವೆಶನ್, ಈಸಿಯಾಗಿ ನೀವು ನೋಡ್ಕೊಳ್ಬಹುದು. ಇಲ್ಲಿ ಎರಡರಲ್ಲೂ ನಾವೇನ್ ಮಾಡ್ತೀವಿ, BPT ಅಪ್ಲೈ ಮಾಡ್ತೀವಿ. ಸೊ ಇಲ್ಲಿ ಒಂದ್ ಕಡೆ ಏನ್ ಮಾಡ್ತೀವಿ, ಪ್ಯಾರಲ್ ಅಂತ ತಗೊಂಡು ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಡಿವೈಡೆಡ್ ಇನ್ ದ ಸೇಮ್ ರೇಷಿಯೋ, ಇಲ್ಲೂ ಅಷ್ಟೇ ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಡಿವೈಡೆಡ್ ಇನ್ ದ ಸೇಮ್ ರೇಷಿಯೋ ತಗೊಳ್ತೀವಿ. ಜೊತೆಗೆ ನೆಕ್ಸ್ಟ್ ಇಲ್ಲಿ ಕೂಡ ಅಷ್ಟೇ, ಎರಡರಲ್ಲೂ ನಾವು ಫಸ್ಟ್ BPT ತಗೊಂಡು ಕಾನ್ವರ್ಸ್ ಆಫ್ BPT ನ ತಗೊಳ್ತೀವಿ. ಓಕೆ, ಇದು ಎಕ್ಸರ್ಸೈಸ್ ಕ್ವೆಶನ್ ಆಗಿರೋದು, ನಾನು ಅಷ್ಟು ಫೋಕಸ್ ಮಾಡಕ್ ಹೋಗಲ್ಲ, ಪ್ರಾಕ್ಟೀಸ್ ಮಾಡಿ. 9th ಕ್ವೆಶನ್ ನೋಡಿ, ಇನ್ ದಿ ಫಿಗರ್ ಏರಿಯಾ ಆಫ್ ಸೆಕ್ಟಾರ್ OAB is 231 centimeter square. ಲೆಂತ್ ಆಫ್ ಆರ್ಕ್ AB is 22 centimeter. ಫೈಂಡ್ ದ ರೇಡಿಯಸ್ ಆಫ್ ಸೆಕ್ಟಾರ್ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನೇನು ಅಂತಂದ್ರೆ ಫಸ್ಟ್ ಲೆಟ್ ಅಸ್ ರೈಟ್ 1 by 1. ಫಸ್ಟ್ ಏರಿಯಾ ಆಫ್ ಸೆಕ್ಟಾರ್ ಎಷ್ಟು ಕೊಟ್ಟಿದ್ದಾರೆ, 231. ಓಕೆ, ದಟ್ ಮೀನ್ಸ್ θ/360 pi r² is equal to 231. Let us consider this in equation 1. Very simple equation, ತುಂಬಾನೇ ಸಿಂಪಲ್ ಸಾಲ್ವ್ ಮಾಡೋದು. ನೆಕ್ಸ್ಟ್ ಲೆಂತ್ ಆಫ್ ಆರ್ಕ್. ಸೊ ಲೆಂತ್ ಆಫ್ ಆರ್ಕ್ ಅಂತ ತಗೊಳ್ಳೋದಾದ್ರೆ ಲೆಂತ್ ಆಫ್ ಆರ್ಕ್ is 22 centimeter. That is θ/360 2 pi r is equal to 22. ಇದು ಲೆಟ್ ಅಸ್ ಕನ್ಸಿಡರ್ ದಿಸ್ ಈಕ್ವೇಶನ್ 2. ಇಲ್ಲಿ ಸಿಂಪಲ್ ಅಷ್ಟೇ ನೋಡಿ, ಇಲ್ಲೂ θ/360 ಇದೆ, ಇಲ್ಲೂ θ/360. ಸೊ ಹೌ ವಿ ಕ್ಯಾನ್ ಕ್ಯಾನ್ಸಲ್ ಟುಗೆದರ್, ಬೈ ಡಿವೈಡಿಂಗ್ ಈಚ್ ಅದರ್ ಅಷ್ಟೇ. ಇವೆರಡನ್ನು ಡಿವೈಡ್ ಮಾಡಿದ್ರೆ ಆಯ್ತು. ಸೊ ಇಫ್ ಐ ಡಿವೈಡ್ 1 divided by 2, ಸೊ ಏನು ಬರುತ್ತೆ ನಿಮಗೆ, θ/360 pi r² is equal to 231 divided by θ/360 pi r 2 pi r. 2 pi r is equal to 22. Okay, if I divide LHS and RHS together, we can cancel each other. See, θ/360, theta pi cancel.
ಸೊ ಇಲ್ಲಿ ಉಳ್ಕೊಳ್ಳೋದು ನಿಮ್ಗೆ ಏನು ಉಳ್ಕೊಳ್ಳುತ್ತೆ? ಸೊ ಯು ಆರ್ ಗೋಯಿಂಗ್ ಟು ಗೆಟ್ ಇಟ್ ಆಸ್, ಇಲ್ಲಿ ಅಬ್ಸರ್ವ್ ಮಾಡ್ತಾ ಬರೋಣ. ಇಲ್ಲಿ ಇನ್ನೇನು ಉಳ್ಕೊಳ್ತು, 1 r ಕ್ಯಾನ್ಸಲ್ ಆಯಿತು. ಸೊ r/2 ಇಸ್ ಈಕ್ವಲ್ ಟು 231 ಡಿವೈಡೆಡ್ ಬೈ 22. ಇಲ್ಲೇ ನೋಡಿ 2 1s 2 11s ಕ್ಯಾನ್ಸಲ್ ಆಯಿತು. ಇನ್ನು 231 ಇಫ್ ಐ ಡಿವೈಡೆಡ್ ಬೈ 11 ವಿ ಆರ್ ಗೋಯಿಂಗ್ ಟು ಗೆಟ್ 21. ಸೊ r ಇಸ್ ಈಕ್ವಲ್ ಟು 21 ಸೆಂಟಿಮೀಟರ್. ವೆರಿ ಸಿಂಪಲ್. ಈ ಥರ ಕ್ವೆಶನ್ ಕೊಟ್ಟಾಗ ಅಂದರೆ ನಿಮಗೆ ಹೆಂಗೆ ಅಂತಂದರೆ ಇಲ್ಲಿ ಹೇಗೆ ಅನಲೈಸ್ ಮಾಡಬೇಕು ಅಂದರೆ ಲೆಂತ್ ಆಫ್ ಆರ್ಕು ಏರಿಯಾ ಆಫ್ ಸೆಕ್ಟರ್ ಎರಡು ಒಟ್ಟಿಗೆ ಕೊಟ್ಟಾಗ ಜಸ್ಟ್ ಯು ಕನ್ಸಿಡರ್ಡ್ ಆಸ್ ಇಕ್ವೇಶನ್ 1 2 ಅಂತ ತಗೊಳ್ಳಿ, ಡಿವೈಡ್ ಮಾಡಿದ್ರೆ ಯು ಆರ್ ಗೋಯಿಂಗ್ ಟು ಗೆಟ್ ದ ರೇಡಿಯಸ್. ಓಕೆ, ನೆಕ್ಸ್ಟ್ ಕಮಿಂಗ್ ಟು ದ 30th ಕ್ವೆಶನ್, ಪ್ರೂವಿಂಗ್ ಟ್ರಿಗ್ನೋಮೆಟ್ರಿಕ್ ಪ್ರೂಫ್ ಕೊಟ್ಟಿದ್ದಾರೆ. ಸೊ ಈ ಥರದ್ದು ಕೂಡ ನಾನು ಡಿಸ್ಕಸ್ ಮಾಡ್ತೀನಿ ನೆಕ್ಸ್ಟ್ ಅಪ್ಲಿಕೇಶನ್ ಟೈಪ್ ಕ್ವೆಶನ್ ಬಂದಾಗ. ದ ರೂಟ್ ಕೊಟ್ಟಾಗ ಹೇಗೆ ಮಾಡಬೇಕು ಅಂತ ಹೇಳಿ. ಇಲ್ಲಿ ಏನಿಲ್ಲ, ಇಫ್ 1 and ಟುಗೆದರ್ ನೋಡಿ, ಇಲ್ಲಿ 1 ಪ್ಲಸ್ ಸೈನ್ ಇದೆ, 1 ಮೈನಸ್ ಸೈನ್ ಇದೆ, ಸೇಮ್ ಟರ್ನ್ ವಿತ್ ಡಿಫ್ರೆಂಟ್ ಸೈನ್ ಇದ್ರೆ ರ್ಯಾಷನಲೈಸ್ ಮಾಡಬೇಕಾಗುತ್ತೆ. ಇಲ್ಲಿ ರ್ಯಾಷನಲೈಸ್ ದಿ ಡಿನಾಮಿನೇಟರ್ ಮಾಡಿದಾಗ ನಿಮಗೆ ಸೀಕೆಂಟ್ ಎ ಪ್ಲಸ್ ಟ್ಯಾನ್ ಎ ಬರುತ್ತೆ. ಇದೆಲ್ಲ ಎಕ್ಸಸೈಸ್ ಕ್ವೆಶನ್ ಆಗಿರೋದ್ರಿಂದ ಈಸಿಯಾಗಿ ನೀವು ಸಾಲ್ವ್ ಮಾಡ್ಕೊಳ್ಬೋದು. ಸೊ ಇದ್ರಲ್ಲಿ ನಾನು ಒಂದನ್ನ ಮಾಡ್ತೀನಿ. ಇದು ರ್ಯಾಷನಲೈಸ್ ಮಾಡೋದಾದ್ರೆ ರೂಟ್, ಸೊ 1 ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ 1 ಮೈನಸ್ ಸೈನ್ ಎ ಇದೆ. ಸೊ ರ್ಯಾಷನಲೈಸ್ ಮಾಡೋದಾದ್ರೆ ನಮ್ಗೆ ಇಲ್ಲಿ ಏನಾಗುತ್ತೆ, 1 ಮೈನಸ್ ಸೈನ್ ಎ ಇರೋದಕ್ಕೆ 1 ಪ್ಲಸ್ ಸೈನ್ ಎ ತಗೊಳ್ತೀವಿ. ಸೊ 1 ಪ್ಲಸ್ ಸೈನ್ ಎ ರೂಟ್ ಕಂಪ್ಲೀಟ್ ಆಗಿ ಬರಬೇಕು. ಆಗ ನಮ್ಗೆ ನ್ಯೂಮರೇಟ್ರಲ್ಲಿ ನೋಡಿ 1 ಪ್ಲಸ್ ಸೈನ್ ಎ 1 ಪ್ಲಸ್ ಸೈನ್ ಎ 1 ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೇರ್ ಆಯಿತು, ಡಿವೈಡೆಡ್ ಬೈ ಇದು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಆಗುತ್ತೆ. ದಟ್ ಈಸ್ 1 ಮೈನಸ್ ಸೈನ್ ಸ್ಕ್ವೇರ್ ಎ ಆಯಿತು. ಅಗೇನ್ ಆಸ್ ಇಟ್ ಈಸ್ ಇಟ್ಕೊಳ್ಳಿ, ದಟ್ ಈಸ್ 1 ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೇರ್ ಹಾಗೆ ಇಟ್ಕೊಳ್ಳಿ. ನೋಡಿ ಇದು ಆಸ್ ವಿ ಹ್ಯಾವ್ ಅನ್ ಐಡೆಂಟಿಟಿ, ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1 ಆಗುತ್ತೆ. ನಮಗೆ ಬರೀ 1 ಮೈನಸ್ ಸೈನ್ ಅಂತ ಬಂದಾಗ ಇಟ್ ಬಿಕಮ್ಸ್ ಕಾಸ್ ಸ್ಕ್ವೇರ್ ಎ. ಸೊ ಇದೆರಡು ರೂಟಲ್ಲಿ ಇರಬೇಕಾದ್ರೆ ವಿ ಆರ್ ಗೋಯಿಂಗ್ ಟು ಟೇಕ್ ಇಟ್ ಅಸ್ ಟುಗೆದರ್. 1 ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಹೋಲ್ ಸ್ಕ್ವೇರ್. ನೋಡಿ ಇದು ಸ್ಕ್ವೇರ್ ಸ್ಕ್ವೇರ್ ಇರೋದ್ರಿಂದ ಸೊ ನೋಡಿ ರೂಟ್ ಸ್ಕ್ವೇರ್ ಕ್ಯಾನ್ಸಲ್. ಇಲ್ಲಿ ಸ್ಪ್ಲಿಟ್ ಮಾಡ್ಕೋತೀವಿ, 1 ಬೈ ಕಾಸ್ ಎ ಸೈನ್ ಎ ಬೈ ಕಾಸ್ ಎ. 1 ಬೈ ಕಾಸ್ ಎ ಅಂತ ಬಂದಾಗ ಇಟ್ ಇಸ್ ಸೀಕೆಂಟ್ ಎ ಪ್ಲಸ್ ಸೈನ್ ಎ ಬೈ ಕಾಸ್ ಎ ಅಂತ ಬಂದಾಗ ಇಟ್ ಇಸ್ ಟ್ಯಾನ್ ಎ. ಸೊ RHS 1. ವೆರಿ ಸಿಂಪಲ್. ನೋಡಿ ಇದನ್ನ ನಾನೊಂದಷ್ಟು ಟ್ರಿಕ್ಸ್ ಕೂಡ ಹೇಳ್ಕೊಡ್ತೀನಿ. ಟ್ರಿಗ್ನೋಮೆಟ್ರಿಕ್ ಪ್ರೂಫು LHS RHS ಹೇಗೆ ಅಬ್ಸರ್ವ್ ಮಾಡಬೇಕು, ಹೇಗೆ ನೀವು ಸ್ಪ್ಲಿಟ್ ಮಾಡಿಕೊಂಡು RHS ಬರೋ ಥರ ನೀವು ಹೇಗೆ ಸಿಂಪ್ಲಿಫೈ ಮಾಡಬೇಕು ಅಂತ ಹೇಳಿ. ಇಲ್ಲೂ ಅಷ್ಟೇ ಮತ್ತೆ ಸೀಕೆಂಟ್ ಎನ 1 ಬೈ ಕಾಸ್ ಎ ಅಂತ ಬರ್ಕೋತೀರಾ, 1 ಪ್ಲಸ್ ಸೈನ್ ಎ ಹಾಗೆ ಇರುತ್ತೆ. ಇಲ್ಲಿ ಸೀಕೆಂಟ್ ಎನ ಅಗೇನ್ 1 ಬೈ ಕಾಸ್ ಎ ಅಂತ ಬರ್ಕೋತೀರಾ, ಟ್ಯಾನ್ ಎನ ಸೈನ್ ಎ ಬೈ ಕಾಸ್ ಎ. ಯು ಆರ್ ಗೋಯಿಂಗ್ ಟು ಟೇಕ್ ಇಟ್ ಆಸ್ LCM ತಗೊಳ್ತೀರಾ. ಇಲ್ಲಿ ಕಾಸ್ ಎ ಆಗುತ್ತೆ, ಇಲ್ಲಿ ಕಾಸ್ ಎ ಮಲ್ಟಿಪ್ಲೈ ಮಾಡ್ಕೋತೀರಾ. 1 ಮೈನಸ್ ಸೈನ್ ಎ 1 ಪ್ಲಸ್ ಕಾಸ್ ಎ, ಅಗೇನ್ 1 ಮೈನಸ್ ಸೈನ್ ಸ್ಕ್ವೇರ್ ಎ ಆಗುತ್ತೆ, ಕಾಸ್ ಎ ಕಾಸ್ ಸ್ಕ್ವೇರ್ ಎ ಆಗುತ್ತೆ. ಅಗೇನ್ ಯು ಆರ್ ಗೋಯಿಂಗ್ ಟು ಗೆಟ್ ಇಟ್ ಆಸ್ 1 ಆನ್ಸರ್ ಬರುತ್ತೆ. ಇದು ಮುಂದಕ್ಕೆ ಸಿಂಪ್ಲಿಫೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಕಮಿಂಗ್ ಟು ದ ನೆಕ್ಸ್ಟ್ 31, ಫೈಂಡ್ ದ ಮೋಡ್ ಅಂತಿದೆ. ಇಲ್ಲಿ ಮೀಡಿಯನ್ ಆಪ್ಷನ್ ಇದೆ. ಸೊ ಮೋಡ್ ವೆರಿ ಸಿಂಪಲ್ ನನ್ನ ಪ್ರಕಾರ, ಯಾಕಂದ್ರೆ ಇದರಲ್ಲಿ ಗ್ರೇಟೆಸ್ಟ್ 1 ತಗೊಳ್ತೀವಿ. ಸೊ 12 ಇಸ್ ಗ್ರೇಟೆಸ್ಟ್. ದಿಸ್ ಬಿಕಮ್ಸ್ F1, ದಿಸ್ ಬಿಕಮ್ಸ್ F0 or F0, ದಿಸ್ ಬಿಕಮ್ಸ್ F2, ಇದು L ಆಗುತ್ತೆ. ಸೊ ಡೀನ್ ಬರುತ್ತೆ. ಫಾರ್ಮುಲಾ ಮೋಡ್ ಇಸ್ ಈಕ್ವಲ್ ಟು L ಪ್ಲಸ್ F1 ಮೈನಸ್ F0 2F1 ಮೈನಸ್ F0 F2 ಇಂಟು H. ಸೊ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ವಾಟ್ ಇಸ್ L ವ್ಯಾಲ್ಯೂ 40 ಬರುತ್ತೆ. ಸೊ F1 minus F0, that is 12 minus 4, 2 times of 12 minus 4 minus 8 into 15. ನಾವು ಇದನ್ನು ಸಿಂಪ್ಲಿಫೈ ಮಾಡಿದಾಗ ಎಷ್ಟು ಬರುತ್ತೆ, 40 plus, so it is 8. Here 12 2s are 24, again you are going to get it as again 2 into 24, 12, again 12 ಬರುತ್ತೆ ಇಲ್ಲಿ into 15. Okay, so 8 and 15 you can divide it by 4 ಇಂದ ಮಾಡ್ಬೋದು. 4 2s 4 3s 12, again 3 1s 3 5s ಆಗುತ್ತೆ. again ಮಲ್ಟಿಪ್ಲೈ ಮಾಡಿದ್ರೆ 5 2s 10, 40 10 ಆ್ಯಡ್ ಮಾಡಿದ್ರೆ ಯು ಆರ್ ಗೋಯಿಂಗ್ ಟು ಗೆಟ್ ಇಟ್ ಆಸ್ 50. ಓಕೆ, ಸಿಂಪಲ್ ಆಗಿ ನೀವು ಸಾಲ್ವ್ ಮಾಡ್ಬೋದು ಇಲ್ಲಿ. ಓಕೆ, ಇದಿಷ್ಟು ಮೋಡ್ ಆಯಿತು. ಮೀಡಿಯನ್ ಆದರೆ ಎಕ್ಸ್ಟ್ರಾ ಟೇಬಲ್ ನಿಮಗೆ ಗೊತ್ತಿದೆ, ಇದನ್ನು ನಾನು ಚಾಪ್ಟರ್ ವೈಸ್ ಮಾಡಬೇಕಾದ್ರೆ ಸ್ಟ್ಯಾಟಿಸ್ಟಿಕ್ಸ್ ಲೆಸನಲ್ಲಿ ಹೇಳ್ಕೊಟ್ಟಿದ್ದೀನಿ. ಕಮಿಂಗ್ ಟು ದ ನೆಕ್ಸ್ಟ್ ಒನ್ 32, ಫೈಂಡ್ ದಿ ಕೋಆರ್ಡಿನೇಟ್ಸ್ ಆಫ್ ದ ಪಾಯಿಂಟ್ ವಿಚ್ ಡಿವೈಡ್ಸ್ ದಿ ಲೈನ್ ಸೆಗ್ಮೆಂಟ್ ಜಾಯಿನಿಂಗ್ ದಿ ಪಾಯಿಂಟ್ಸ್
-3 and 8, 5 in the ratio 3:1 internally ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೀವೇನ್ ಮಾಡ್ತೀರಾ, ಸೆಕ್ಷನ್ ಫಾರ್ಮುಲಾ ತಗೊಳ್ತೀರಾ. That is f of this is in p of x comma y. P of x comma y is equal to, that is m1 x2 plus m2 x1 by m1 plus m2, comma again m1 y2 plus m2 y1 by m1 plus m2. Okay, so ಈ ಫಾರ್ಮುಲಾ ಹಾಕೊಂಡಾಗ ನಿಮಗೆ ಇಲ್ಲಿ m1 will be 3, m2 will be ಸೊ 1. ಸಿಂಪ್ಲಿಫೈ ಮಾಡ್ಕೋತೀರಾ. ಇದೆಲ್ಲ ಸಿಂಪಲ್ ಆಗಿದೆ, ಅಂದ್ರೆ ಅದನ್ನೇ ಹೇಳ್ತಾ ಇರೋದು ನಾನು. ಕ್ವೆಶನ್ ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ಡೈರೆಕ್ಟ್ ಕ್ವೆಶನ್ಸ್ ನ ಮಾಡ್ಬೋದು. ಆರ್ ಇನ್ ವಾಟ್ ರೇಷಿಯೋ ಡಸ್ ದ ಪಾಯಿಂಟ್ 2, x ಡಿವೈಡ್ಸ್ ಅ ಲೈನ್ ಸೆಗ್ಮೆಂಟ್ ಆಫ್ ಕೊಟ್ಟಿದ್ದಾರೆ. ಸೊ ಇಲ್ಲೇನ್ ಮಾಡ್ತೀರಾ, ಯು ಆರ್ ಗೋಯಿಂಗ್ ಟು ಟೇಕ್ ಇದೇ ಫಾರ್ಮುಲಾ, ಸೇಮ್ ಸೆಕ್ಷನ್ ಫಾರ್ಮುಲಾ, ಬಟ್ ಇಲ್ಲಿ ರೇಷಿಯೋನ k:1 ಅಂತ ತಗೊಳ್ತೀರಾ. ಇದನ್ನು ಕೂಡ ನಾನು ಹೇಳ್ಕೊಟ್ಟಿದ್ದೀನಿ. k:1 ಅಂತ ತಗೊಂಡು ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಒಂದು ರೇಷಿಯೋ ಸಿಗುತ್ತೆ. ಅಲ್ಲಿ ಯಾವ್ದಾದ್ರು ಒಂದು ವ್ಯಾಲ್ಯೂಗೆ ನೀವು ಸಬ್ಸ್ಟಿಟ್ಯೂಟ್ ಮಾಡಿದಾಗ ಎಕ್ಸ್ ವ್ಯಾಲ್ಯೂ ಬರುತ್ತೆ. ಓಕೆ, ಸಿಂಪ್ಲಿಫೈ ಮಾಡಿ. ನೆಕ್ಸ್ಟ್ 33 ಕ್ವೆಶನ್. ಪ್ರೂವ್ ದ ಲೆಂತ್ ಆಫ್ ಟ್ಯಾಂಜೆಂಟ್ ಡ್ರಾನ್ ಟು ಅ ಸರ್ಕಲ್ ಫ್ರಮ್ ಅನ್ ಎಕ್ಸ್ಟರ್ನಲ್ ಪಾಯಿಂಟ್ ಆರ್ ಈಕ್ವಲ್. ಸೆಕೆಂಡ್ ಥಿಯರಮ್. ನೀವು ಸರ್ಕಲ್ ಸೆಕೆಂಡ್ ಥಿಯರಮ್ ಬರೀಬೇಕಾಗತ್ತೆ. ಇಫ್ ಐ ಕಮಿಂಗ್ ಟು ದ 4 ಮಾರ್ಕ್ಸ್ ಬಂದ್ರೆ ನೋಡಿ, 34th ಕ್ವೆಶನ್ ಇಸ್ ರಿಲೇಟೆಡ್ ಟು AP. ಇಲ್ಲೂ ಅಷ್ಟೇ ಸ್ಟೇಟ್ಮೆಂಟ್ ಪ್ರಾಬ್ಲಮ್ನ ಅರ್ಥ ಮಾಡ್ಕೊಂಡು ಯು ಹ್ಯಾವ್ ಟು ರೈಟ್ ಇನ್ ದ ನಂಬರ್ಸ್. ಓಕೆ, ಇಲ್ಲೇನು ಕೊಟ್ಟಿದ್ದಾನೆ, ಇನ್ ಅನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ 11th ಟರ್ಮ್ ಈಸ್ 1 more than the twice the 5th ಟರ್ಮ್. ಇದು ಸ್ಪ್ಲಿಟ್ ಮಾಡ್ಕೋಬೇಕೀಗ. 11th ಟರ್ಮ್ ಅಂದ್ರೆ ಏನ್ ಬರ್ಕೋತೀರಾ, A11. ಈಸ್ ಅಂದ್ರೆ ಈಕ್ವಲ್ಸ್. ನೆನಪಲ್ಲಿರಲಿ ನೋಡಿ, ಸ್ಪ್ಲಿಟ್ ಮಾಡ್ಕೊಂಡ್ರೆ ವೆರಿ ಸಿಂಪಲ್. 11th ಟರ್ಮ್ A11, ಈಸ್ ಅಂದಾಗ ಈಕ್ವಲ್ಸ್, 1 more ಅಂತಂದ್ರೆ +1, 1 less ಅಂದ್ರೆ -1. ಈ ತರ 1 more 2 more ಅಂದಾಗ +1. ಯಾವುದಕ್ಕೆ, ಟ್ವೈಸ್ ದಿ 5th ಟರ್ಮ್. ಟ್ವೈಸ್ ದಿ 5th ಟರ್ಮ್ ಅಂದ್ರೆ 2 into A5 ಆಯ್ತು ನೋಡಿ, ಒಂದು ಈಕ್ವೇಶನ್ ಬಂತು. ಓಕೆ, ಹಾಗಾದ್ರೆ ಇದನ್ನ ಸಿಂಪ್ಲಿಫೈ ಮಾಡಿದಾಗ ನಮ್ಗೆ ಏನು ಬರುತ್ತೆ, A11 ವಿ ಕ್ಯಾನ್ ರೈಟ್ ಇಟ್ ಆಸ್ A plus 10D ಈಕ್ವಲ್ಸ್ 2 into A plus 4D ಈ +1. ಸಿಂಪ್ಲಿಫೈ ಮಾಡಿದ್ರೆ A plus 10D ಇಲ್ಲಿ ಅಬ್ಸರ್ವ್ ಮಾಡಿ, 2 into A 2A plus 8D plus 1. ಸಿಂಪ್ಲಿಫೈ ಮಾಡಿಕೊಂಡ್ರೆ ನಾವು ಇಲ್ಲಿ A ಮತ್ತು D. ಸೊ ಯು ಆರ್ ಗೋಯಿಂಗ್ ಟು ಗೆಟ್ ಇಟ್ ಆಸ್ 2D. ಇಲ್ಲಿ ಅಬ್ಸರ್ವ್ ಮಾಡಿ, 2D is equal to A plus 1 ಅಂತ ಒಂದು ರಿಲೇಶನ್ಶಿಪ್ ಬಂತು. 2D is equal to A plus 1 ಅಥವಾ A is equal to 2D minus 1, ಹೇಗೆ ಬೇಕಾದ್ರೂ ನಾವು ತಗೊಳ್ಬೋದು ಇಲ್ಲಿ. ನೆಕ್ಸ್ಟ್ ಸಮ್ ಆಫ್ 6th and 10th ಟರ್ಮ್ ಇಸ್ 52 ಅಂತ ಕೊಟ್ಟಿದ್ದಾರೆ. ಅಂದ್ರೆ ಸಮ್ ಆಫ್ 6th ನೋಡಿ, ಸಮ್ ಆಫ್ ಫಸ್ಟ್ ಇಲ್ಲಿ ಕನ್ಫ್ಯೂಸ್ ಆಗ್ಬಿಡ್ತಾರೆ, S6 S10 ಅಂತ ಬರ್ಕೋತೀರಾ, ತಪ್ಪದು. ಇಲ್ಲಿ ಅವ್ರು ಹೇಳಿರೋದು ಸಮ್ ಆಫ್ 6th and 10th ಅಂತ ಹೇಳಿದ್ದಾರೆ ಹೊರತು ಸಮ್ ಆಫ್ ಫಸ್ಟ್ 6 ಟರ್ಮ್ಸ್, ಸಮ್ ಆಫ್ ಫಸ್ಟ್ 10 ಟರ್ಮ್ಸ್ ಅಂತ ಹೇಳಿಲ್ಲ. ಹಾಗಾದ್ರೆ ಇಲ್ಲಿ ನಾವೇನು ತಗೊಳ್ಬೇಕು, A6 plus A10 is equal to 52. ಅದರ ಪ್ರಕಾರ ಹೋಗೋದಾದ್ರೆ A plus 5D ಅಂತ ಬರ್ಕೋತೀವಿ. A plus 9D is equal to 52. ಹಾಗಿಲ್ಲಿ ಏನು ಬರುತ್ತೆ ನಿಮಗೆ, 2A plus 14D equals 52. ಕ್ಲಿಯರ್ ಆಯ್ತಾ? ಈಗ ನಿಮ್ಗೆ ಇಲ್ಲಿ ಯು ಕ್ಯಾನ್ ಕನ್ಸಿಡರ್ 2 ಕಾಮನ್ ತಗೊಳ್ಬೋದು. ಇಲ್ಲಿ ಯು ಕ್ಯಾನ್ ಟೇಕ್ 2 ಕಾಮನ್, ಅಥವಾ ನಿಮ್ಗೆ ಎ ಜಾಗದಲ್ಲಿ ಯು ಕ್ಯಾನ್ ಸಬ್ಸ್ಟಿಟ್ಯೂಟ್ 2D minus 1 ಅಂತ ಕೂಡ ನೀವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಆಸ್ ಪರ್ ದಿಸ್ ಇಲ್ಲಿ ನೋಡಿ, 8 10D ಅಲ್ಲಿ 8D ಹೋದರೆ 2D. ಸೊ 2A minus 8 is A plus 1 ಅಂತಿದೆ. ಸೊ ಹಿಯರ್ ಯು ಕ್ಯಾನ್ ಕನ್ಸಿಡರ್ ಇಟ್ ಆಸ್, ಆರ್ ಹಿಯರ್ A is equal to 2D minus 1 ಅಂತಲೂ ತಗೊಳ್ಬೋದು. ಸಬ್ಸ್ಟಿಟ್ಯೂಟ್ ನಾನು ಯಾವ್ದಾದ್ರು ಒಂದು ಇಲ್ಲಿ ಮಾಡ್ತೀನಿ, 2D minus 1 14D is equal to 52. ಇದರ ಪ್ರಕಾರ ನೋಡೋದಾದರೆ, ಸೊ ಯು ಆರ್ ಗೋಯಿಂಗ್ ಟು ಗೆಟ್ ಇಟ್ ಆಸ್ 4D minus 2 plus 14D is equal to 52. ಓಕೆ, -2 ಈ ಕಡೆಗೆ ಬಂದರೆ ಏನಾಗುತ್ತೆ ನಿಮಗೆ, ಪ್ಲಸ್ ಆಗುತ್ತೆ. ಸೊ ಹಿಯರ್ 4D it is 18D, correct? So 18D is equal to 54. So here you are going to divide it. ಸೊ ಡಿವೈಡ್ ಮಾಡಿದ್ರೆ 3 ಬರುತ್ತೆ ಅಷ್ಟೇ D ವ್ಯಾಲ್ಯೂ. 18 1s 18 3s, ಸೊ D is equal to 3. ಈಗ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡ್ರೆ ಬ್ಯಾಕ್ ಡಿಗೆ 3 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 2 3s 6, 6 minus 1 5. A is equal to 5 ಆಯಿತು. ಅವ್ರು ಕೇಳಿರೋದೇನು, ಫೈಂಡ್ 16th ಟರ್ಮ್ ಅಂತ ಕೇಳಿದ್ದಾರೆ. ಸೊ 16th ಟರ್ಮ್ ಅಂದರೆ A16. ಸೊ ದೇ ಆರ್ ಆಸ್ಕಿಂಗ್ ಟು ಫೈಂಡ್ A16. ಇದನ್ನೇನಂತ ಬರ್ಕೋತೀರಾ, A plus 15D. ಸೊ 5 plus 15 into 3 ಎಷ್ಟಾಯ್ತು, 15 3s 45, 45 plus 5 it is 50 ಬರುತ್ತೆ ಅಷ್ಟೇ. ವೆರಿ ಸಿಂಪಲ್. ಓಕೆ,
ಇದನ್ನ ಸಿಂಪ್ಲಿಫೈ ಮಾಡ್ಕೊಂಡ್ರೆ ಆಯ್ತು. ಇದು ಒಂದು ಕ್ವೆಶನ್. ಇನ್ನೊಂದು ಕೊಟ್ಟಿದ್ದಾರೆ ನೋಡಿ, ಇನ್ ಅನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಫಿಫ್ತ್ ಟರ್ಮ್ ಇಸ್ 3 times ದಿ ಸೆಕೆಂಡ್ ಟರ್ಮ್. ಫಿಫ್ತ್ ಟರ್ಮ್ ಅಗೇನ್ ಈಸ್ ಅಂದಾಗ ಈಕ್ವಲ್ಸ್ 3 times ಸೆಕೆಂಡ್ ಟರ್ಮ್, 3 into a2. ಇದು ಒಂದು ಸಿಂಪ್ಲಿಫೈ ಮಾಡ್ಕೊಳ್ಳಿ. ಸೆವೆಂತ್ ಟರ್ಮ್ a7 ಈಸ್ ಅಂತಿದೆ ಮತ್ತೆ ಈಕ್ವಲ್ಸ್ 1 more ಅಗೇನ್ ಆಗ್ಲೇ ಹೇಳಿದಾಗೆ +1 more than half of the 13th term, half of 13th term. ಈ ತರ ಸಿಂಪ್ಲಿಫೈ ಮಾಡ್ಕೋಬೇಕಾಗತ್ತೆ. ಕಮಿಂಗ್ ಟು ದ 35th ಬಂದ್ರೆ ಸಾಲ್ವ್ ಫಾರ್ ಎಕ್ಸ್ ಅಂಡ್ ವೈ. ಗ್ರಾಫಿಕಲ್ ಮೆಥಡ್ಗೆ ಹೋಗ್ತೀರಾ. ಸೊ ವೈಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಾಗ ನೋಡಿ ಇದು ಎಕ್ಸ್, ಸೊ 4 - x ಆಯಿತು. ಏನು ಮಾಡ್ಕೋತೀರಾ, ಯು ಗೋಯಿಂಗ್ ಟು ಟೇಕ್ ದಿ ವ್ಯಾಲ್ಯೂಸ್, ಮಿನಿಮಮ್ 3 ವ್ಯಾಲ್ಯೂಸ್ ಎಕ್ಸ್ ವೈ. ಸೊ ಇಫ್ ಐ ಟೇಕ್ 1, y becomes 3. ಸೊ 2 ತಗೊಂಡಾಗ 2, 3 ತಗೊಂಡ್ರೆ 1 ಆಯಿತು. ಇಲ್ಲಿ ಮತ್ತೆ ಅಗೇನ್ ಇಫ್ ಐ ಸಬ್ಸ್ಟಿಟ್ಯೂಟ್ ಟು y ಬಂದರೆ y is equal to 6 - x/2 ಆಯಿತು. ಇಲ್ಲಿ ಡಿನಾಮಿನೇಟರ್ ಡಿವಿಷನ್ ಇದ್ದಾಗ ಸ್ವಲ್ಪ ನೋಡ್ಕೋಬೇಕು, ಯಾಕಂದರೆ ಎಲ್ಲ ವ್ಯಾಲ್ಯೂಸು ಎಕ್ಸ್ಗೆ ನೀವು ಯಾವುದೇ ವ್ಯಾಲ್ಯೂಸ್ ತೊಗೊಂಡ್ರೂ ಆಗಲ್ಲ, ನೋಡ್ಕೊಳ್ಬೇಕಾಗತ್ತೆ. ಸೊ ಇಫ್ ಐ ಟೇಕ್ 1 ನೋಡ್ತಾ ಬನ್ನಿ, 1 ಅಂತ ನಾನು ತೊಗೊಂಡ್ರೆ 6 - 1 5, 5 divided by 2 ವಿ ಕಾಂಟ್ ಟೇಕ್ ದಿ ಡೆಸಿಮಲ್. ಸೊ ಹಾಗಾಗಿ 2ಗೆ ಹೋಗ್ತೀನಿ. ಇಲ್ಲೇ ನೋಡಿ 6 - 2 4, 4 divided by 2 ಇಟ್ ಇಸ್ 2. ಅದೇ ಥರ 6 - 4 ಮತ್ತೆ 4 ತೊಗೊಳ್ಬೇಕಾಗತ್ತೆ. 6 - 4 ಇಟ್ ಇಸ್ 2, 2 divided by 2 ಇಟ್ ಇಸ್ 1. ಹಾಗಾದ್ರೆ ಇಲ್ಲೇ ಗೊತ್ತಾಗ್ತಿದೆ ನಿಮಗೆ 2, 2, 2, 2 ಅಲ್ಲಿ ನಿಮಗೆ ಇಂಟರ್ಸೆಕ್ಟ್ ಆಗತ್ತೆ ಈ ಗ್ರಾಫ್ 2, 2 ಅಲ್ಲಿ. Coming to the 36th one, prove that if two triangles corresponding angles are equal and their corresponding sides are in the same ratio, hence the two triangles are similar ಅಂತ ಹೇಳಿ ಕೇಳ್ತಿದ್ದಾರೆ. in two corresponding angles are equal ಆಗಿದ್ರೆ, ಇಲ್ಲಿ ನೋಡಿ ಕರೆಸ್ಪಾಂಡಿಂಗ್ ಆಂಗಲ್ಸ್ ಈಕ್ವಲ್ ಆಗಿದ್ರೆ ಕರೆಸ್ಪಾಂಡಿಂಗ್ ಸೈಡ್ಸ್ ಡಿವೈಡೆಡ್ ಇನ್ ದ ಸೇಮ್. ಎ ಸಿಮಿಲಾರಿಟಿ ಥಿಯರಮ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ಅದು ಮತ್ತು BPT ಯಾವ್ದು ಬೇಕಾದ್ರೂ ಕೇಳ್ಬೋದು. ಈ ಪೇಪರಲ್ಲಿ ಎ ಸಿಮಿಲಾರಿಟಿ ಇದೆ, ಪ್ರಾಕ್ಟೀಸ್ ಮಾಡಿ. ಕಮಿಂಗ್ ಟು ದ 37th ಬಂದರೆ, ಎ ಸಾಲಿಡ್ is in the shape of cylinder with a cone attached at one end and hemisphere attached to the other end as shown in the figure. All of them are the same radius 3 centimeter. If the total length of the solid is 19 and the height of cylinder is 12, calculate the outer surface area of the solid. ಬರೀ ಅವ್ರು ಕೇಳ್ತಾ ಇರೋದೇನು, ಕ್ಯಾಲ್ಕುಲೇಟ್ ದಿ ಔಟರ್ ಸರ್ಫೇಸ್ ಏರಿಯಾ. ಈಗ ನಮ್ಗೆ ಏನು ಗೊತ್ತಿದೆ, ಇಲ್ಲಿ ನೋಡ್ತಾ ಬನ್ನಿ, ದಿಸ್ ಇಸ್ 3, ಇದು 12. ಇಲ್ಲೇ ನೋಡಿ 12 + 3 15 ಆಯಿತು. ಹಾಗಾದರೆ ಇದು ಎಷ್ಟಿದೆ, 4 ಇದೆ. ಓಕೆ, ಇದು 3. ಕ್ಲಿಯರ್ ಆಯಿತಾ? ಇಲ್ಲಿ ನಮ್ಗೆ ಏನೇನು ಬೇಕು ಅಂತಂದರೆ, ಇಲ್ಲಿ ನಮಗೆ ಟೋಟಲ್ ಸಾಲಿಡ್ದು ನಾನು ಸರ್ಫೇಸ್ ಏರಿಯಾ, ಔಟರ್ ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡಬೇಕು ಅಂದರೆ ಫಸ್ಟ್ ಕೋನ್ ಏನು ಬೇಕು, CSA ಆಫ್ ಕೋನ್ ಪ್ಲಸ್ CSA ಆಫ್ ಸಿಲಿಂಡರ್, ಕರೆಕ್ಟಾ? ಸಿಲಿಂಡರ್ ಪ್ಲಸ್ CSA ಆಫ್ ಹೆಮಿಸ್ಪಿಯರ್, ಇಷ್ಟು ನನಗೆ ಬೇಕು, ಹೆಮಿಸ್ಪಿಯರ್ ಬೇಕು. ಓಕೆನಾ? ಈಗ CSA ಆಫ್ ಕೋನ್ ಅಂತ ಬಂದಾಗ ಇಟ್ ಈಸ್ ನಥಿಂಗ್ ಬಟ್ πRL ಅಂತ ನಾನು ತಗೊಳ್ತೀನಿ. ಇದು ಇಲ್ಲಿ ಬಂದಾಗ 2πRH, ಇದು 2πr², ಕರೆಕ್ಟಾ? ಅದ್ರ ಪ್ರಕಾರ ನೋಡೋದಾದ್ರೆ ಎಲ್ ಸ್ಲ್ಯಾಂಟ್ ಹೈಟು ಫೈಂಡ್ ಔಟ್ ಮಾಡಬೇಕು ಯೂಸಿಂಗ್ ಪೈಥಾಗರಸ್. ಇಲ್ಲೇ ನೋಡಿ ಟ್ರಿಪ್ಲೆಟ್ಸ್ ಡೈರೆಕ್ಟಾಗಿ ಹೇಳ್ಬಿಡ್ತೀನಿ, ಇದು ನೀವು ಮಾಡಬೇಕಾಗತ್ತೆ. 3 4, ಹಾಗಾದರೆ ಇದು 5 ಆಗಿರುತ್ತೆ. ಸ್ಲ್ಯಾಂಟ್ ಹೈಟ್ ಏನಾಗಿರುತ್ತೆ, 5 ಆಗಿರುತ್ತೆ. ಓಕೆ, ಇದರಲ್ಲಿ ಎಲ್ಲದರಲ್ಲೂ ಕಾಮನ್ ಏನು ತೊಗೊಳ್ಬೋದು, πr ಕಾಮನ್ ತೊಗೊಂಡ್ರೆ L + 2H + 2R ಬರುತ್ತೆ. ಓಕೆ, ಸಬ್ಸ್ಟಿಟ್ಯೂಟ್ ಮಾಡೋಣ. 22/7 × 3, L ಇಟ್ ಇಸ್ 5 + 2 × H ಇಟ್ ಇಸ್ 12 + 2 × 3. ಓಕೆ, ಸಿಂಪ್ಲಿಫೈ ಮಾಡೋಣ ಇವಾಗಿಲ್ಲಿ. ಸೊ 22/7 ರಿಮೇನ್ಸ್ ಆ್ಯಸ್ ಇಟ್ ಈಸ್, 3 ರಿಮೇನ್ಸ್ ಆ್ಯಸ್ ಇಟ್ ಈಸ್. ಇಲ್ಲಿ ನಾವು ಸಿಂಪ್ಲಿಫೈ ಮಾಡಿದ್ರೆ ಏನು ಬರುತ್ತೆ ನಿಮಗೆ, ಹಿಯರ್ ಯು ಆರ್ ಗೋಯಿಂಗ್ ಟು ಗೆಟ್ 5 + 12 2s are 24 + 2 3s are 6 ಆಯಿತು. ಓಕೆ, ಎಸ್, ಈಗ ನೋಡ್ತಾ ಬರೋಣ. ಸೊ ಇಟ್ ಈಸ್ 22/7 × 3. ಸೊ ಹಿಯರ್ ಯು ಆರ್ ಗೋಯಿಂಗ್ ಟು ಗೆಟ್ ಇಟ್ ಆಸ್ 24 + 6 30 35. ಇಲ್ಲೇ ನೋಡಿ 7 1s are 7 5s. ಇನ್ನು ಉಳಿದಿದ್ದನ್ನೆಲ್ಲ ಮಲ್ಟಿಪ್ಲೈ ಮಾಡಿದ್ರೆ ಸೊ ಯು ಆರ್ ಗೋಯಿಂಗ್ ಟು ಗೆಟ್ ಇಟ್ ಆಸ್ 22 3s are 66, 66 5s are it is 330 cm². ಈ ಥರ ಸಿಂಪ್ಲಿಫೈ ಮಾಡಿ, ವೆರಿ ಸಿಂಪಲ್. ಕೆಲವೊಂದ್ಸರಿ ತುಂಬಾ ಸಿಂಪಲ್ ಆಗಿರುತ್ತೆ. ಇಲ್ಲಿ ಎಕ್ಸ್ಟ್ರಾ ನಿಮ್ಗೆ ಏನಪ್ಪ ಅಂದರೆ ಸ್ಲ್ಯಾಂಟ್ ಹೈಟ್ ಅದೊಂದು ಕಂಡು ಹಿಡ್ಕೋಬೇಕಾಗತ್ತೆ, ಮೈನಸ್ ಮಾಡ್ಕೊ ಪ್ರತಿ ಸರಿ. ಇಲ್ಲಿ ಗೀವನ್ ಯಾವಾಗಲೂ ನಾನು ಅದಕ್ಕೆ ಇಲ್ಲಿ ಸ್ಪೇಸ್ ಇಲ್ಲ ಹಾಗಾಗಿ ಬರೀಲಿಲ್ಲ.
ಗಿವನ್ ಫಸ್ಟ್ ರೇಡಿಯಸ್ 3 ಸೆಂಟಿಮೀಟರ್. ದಿಸ್ ರೇಡಿಯಸ್ ಇಸ್ ಫಾರ್ ಆಲ್ ದ 3 ಅಂತ ಹೇಳಿದ್ದಾರೆ, ಕೋನು, ಸಿಲಿಂಡರು, ಹೆಮಿಸ್ಪಿಯರ್. ನೆಕ್ಸ್ಟ್ ಹೈಟ್ ಆಫ್ ಸಿಲಿಂಡರ್ ಎಷ್ಟು 12. ನಿಮಗೆ ಹೈಟ್ ಆಫ್ ಕೋನ್ ಹೇಗೆ ಬಂತು? ಸೊ ಟೋಟಲ್ ಹೈಟಲ್ಲಿ 19 12 ಪ್ಲಸ್ 3, ಇಲ್ಲಿ 3 ಇದೆ, ಇಲ್ಲಿ 3ನ ಎಷ್ಟು ಮಾಡಿದಿರಾ 15 ಮೈನಸ್ ಮಾಡಿ. ಸೊ ಯು ಆರ್ ಗೋಯಿಂಗ್ ಟು ಟೇಕ್ ಇಟ್ ಆಸ್ 4 ಹೈಟ್ ಆಫ್ ದಿ ಕೋನ್. ಇದನ್ನೆಲ್ಲ ಕಂಪ್ಲೀಟಾಗಿ ಬರೆದು ಸ್ಲ್ಯಾಂಟ್ ಹೈಟ್ ಫೈಂಡ್ ಔಟ್ ಮಾಡಿ, ಈ ಫಾರ್ಮುಲಾ ಬರೆದು ಸಬ್ಸ್ಟಿಟ್ಯೂಟ್ ಮಾಡಿ ಫೈನಲ್ ಆಗಿ ನೀವು ಬರೀತೀರ. ಸೊ ಟುಗೆದರ್ ಯು ಆರ್ ಗೋಯಿಂಗ್ ಟು ಗೆಟ್ ದಿ 4 ಮಾರ್ಕ್ಸ್. ಓಕೆ, ಕಮಿಂಗ್ ಟು ದ ಲಾಸ್ಟ್ ಒನ್. ಎಸ್, ಈಗ ಎಲ್ಲರೂ ಕೇಳ್ತೀರಾ ಮ್ಯಾಮ್ ಹಾಗಾದ್ರೆ ನಮ್ಗೆ 38th ಕ್ವೆಶನ್ ನಮಗೆ ಯಾವುದು ಅಪ್ಲಿಕೇಶನ್ ಆಫ್ ಟ್ರಿಗ್ನೋಮೆಟ್ರಿಯಿಂದಾನೇ ಬರುತ್ತಾ ಅಂತ ಹೇಳಿ. ಬಟ್ ಹೇಳೋಕ್ಕಾಗಲ್ಲ, ಯಾಕಂದರೆ ಲೆಟ್ ಅಸ್ ವೇಟ್ ಫಾರ್ ದಿ ಸ್ಟೇಟ್ ಪ್ರಿಪ್ರೇಟರಿ ಪೇಪರ್. ಸ್ಟೇಟ್ ಪ್ರಿಪ್ರೇಟರಿ ಪೇಪರ್ನ ನೋಡಿದಾಗ ನಮಗೊಂದು ಕ್ಲಾರಿಟಿ ಸಿಗುತ್ತೆ, ಈ ಲೆಸನ್ನಿಂದ ಕೊಡಬಹುದಾ. ಆಸ್ ಪರ್ ಮಾಡೆಲ್ ಪೇಪರ್, ಎಸ್, ಒಂದು ಮಾಡೆಲ್ ಪೇಪರಲ್ಲಿ ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ ಕೊಟ್ಟಿದ್ದಾರೆ, ಇನ್ನೊಂದು ಮಾಡೆಲ್ ಪೇಪರಲ್ಲಿ ಅಪ್ಲಿಕೇಶನ್ ಆಫ್ ಟ್ರಿಗ್ನೋಮೆಟ್ರಿ ಕೊಟ್ಟಿದ್ದಾರೆ. ಬಟ್ ನಾವು ಎಸ್ ಎರಡು ಇದು ಏನಿಲ್ಲ ನಿಮ್ಗೆ ಇದು ಈ ಪ್ರಾಬ್ಲಮ್ಸಲ್ಲಿ ಅಪ್ಲಿಕೇಶನ್ ಆಫ್ ಟ್ರಿಗ್ನೋಮೆಟ್ರಿಲಿ ನಿಮಗೆ 4 ಮಾರ್ಕ್ಸ್ 5 ಮಾರ್ಕ್ಸ್ ಅಂತ ಡಿಫ್ರೆನ್ಸ್ ಏನೂ ಆಗಲ್ಲ. ದ ಕ್ವೆಶನ್ ಸೇಮ್ 4 ಮಾರ್ಕ್ಸಲ್ಲಿ ಎಷ್ಟು ಲೆಂತಿ ಅಂದರೆ ಎಷ್ಟು ಸ್ಟೆಪ್ಸ್ ಇರುತ್ತೋ 5 ಮಾರ್ಕ್ಸಲ್ಲೂ ಮ್ಯಾಕ್ಸಿಮಮ್ ಅಷ್ಟೇ ಇರುತ್ತೆ. ಓಕೆ, ಇಲ್ಲಿ ಸ್ವಲ್ಪ ನೋಡ್ಕೋಬೇಕು ಅಷ್ಟೇ. ಇಲ್ಲಿ ನೋಡಿ, ಇನ್ ದ ಗಿವನ್ ಫಿಗರ್ ಫ್ರಮ್ ದ ಪಾಯಿಂಟ್ ಪಿ, ಎಸ್, ಆಂಗಲ್ ಆಫ್ ಎಲಿವೇಶನ್ ಆಫ್ ದಿ ವರ್ಟಿಕಲ್ ಪೋಲ್ AB of the height 10 centimeter is 30 degree. Distance between the foot of the pole and the foot of the tower is 47.3 meter. If a cable of length 60 meter is tied from the top of the tower to the point P, find the height of tower also and find angle APC. Okay, ಈ ಆಂಗಲ್ ಕೇಳ್ತಿದ್ದಾರೆ, ಸರಿನಾ? ಈಗ ಅಬ್ಸರ್ವ್ ಮಾಡ್ತಾ ಬರೋಣ. ಲೆಟಸ್ ಇಲ್ಲಿ ನಮಗೆ ಕಂಪ್ಲೀಟಾಗಿ ಬೇಕಾಗಿರೋದು ಅವ್ರು ಕೇಳ್ತಾ ಇರೋದು ಈಗ ಫೈನ್ ದಿ ಹೈಟ್ ಆಫ್ ಟವರ್ ಅಂತ ಕೇಳ್ತಿದ್ದಾರೆ. ಸೊ ದಿಸ್ ಒನ್, ಈ ಹೈಟ್ ಬೇಕು ನಮಗೆ. ಇನ್ನೊಂದ್ಸರಿ ನೋಡ್ಕೊಳ್ಳಿ, ಕ್ವೆಶನ್ ಓದ್ತೀನಿ. ಫ್ರಮ್ ದಿ ಪಾಯಿಂಟ್ ಪಿ, ಈ ಪಾಯಿಂಟ್ ಪಿ ಇಂದ ಆಂಗಲ್ ಆಫ್ ಎಲಿವೇಶನ್ ಟು ದ ಪೋಲ್, ವರ್ಟಿಕಲ್ ಪೋಲ್ ಎ ಬಿ ಅನ್ನೋದು ಒಂದು ಪೋಲ್ ಇದೆ, 30 ಡಿಗ್ರಿ ಇದೆ. ದ ಡಿಸ್ಟೆನ್ಸ್ ಬಿಟ್ವೀನ್ ದಿ ಫೂಟ್ ಆಫ್ ದಿ ಪೋಲ್ ಅಂಡ್ ದಿ ಫೂಟ್ ಆಫ್ ದಿ ಟವರ್, ಇನ್ನೊಂದು ಟವರ್ ಇದೆ, ಇದು ಪೋಲ್, ಇದು ದಿಸ್ ಇಸ್ ಪೋಲ್. ಓಕೆ, ದಿಸ್ ಇಸ್ ಟವರ್. ಅಲ್ಲಿಗೆ ಡಿಸ್ಟೆನ್ಸ್ ಏನಿದೆ 43.3 ಮೀಟರ್ ಇದೆ. ಈಗ ಇಲ್ಲಿ ಏನಂತ ಕೇಳಿದ್ದಾರೆ, ಇಫ್ ದ ಕೇಬಲ್ ಲೆಂತ್ 60 ಮೀಟರ್ ಇಸ್ ಟೈಡ್ ಫ್ರಮ್ ದಿ ಟಾಪ್ ಆಫ್ ದಿ ಟವರ್ ಟು ದ ಪಾಯಿಂಟ್ ಪಿ, ಫೈನ್ ದಿ ಹೈಟ್ ಆಫ್ ಟವರ್ ಅಂಡ್ ಆಲ್ಸೋ ಆಂಗಲ್ ದಿಸ್ APC ಅಂತ ಕೇಳ್ತಿದ್ದಾರೆ. ಸೊ ಲೆಟ್ ಅಸ್ ಫೈಂಡ್ ದಿಸ್. ಫಸ್ಟ್ ಏನು ಮಾಡಬೇಕಾಗತ್ತೆ ಅಂತಂದರೆ, ಯಾವುದು ಗೊತ್ತಿದೆ ಇದರಲ್ಲಿ ನಾನು ಪರ್ಟಿಕ್ಯುಲರ್ ಆಗಿ ಹೇಳಿರೋದು ನೋನ್ ಸೈಡ್, ರಿಕ್ವೈರ್ಡ್ ಸೈಡ್ ಅಂತ ಹೇಳ್ತಾನೆ ಇರ್ತೀನಿ ಪ್ರತಿ ಸರಿ. ಫಸ್ಟ್ ಏನು ಮಾಡಿ, ಲೆಟ್ ಅಸ್ ಫೈಂಡ್ ಬಿ ಪಿ ಎಷ್ಟು ಬರುತ್ತೆ ಅಂತ ನಮಗೆ ಗೊತ್ತಾದರೆ ವಿ ಕ್ಯಾನ್ ಕನ್ಸಿಡರ್ ದಿಸ್ ಒನ್, ಯಾವುದು PD ಡಿಸ್ಟೆನ್ಸ್ನ ತಗೊಳ್ಬೋದು. ಓಕೆ, ಆ PD ಇಟ್ಕೊಂಡ್ರೆ ವಿ ಕ್ಯಾನ್ ಫೈಂಡ್ CD. ಅಥವಾ ನೀವು ಇಲ್ಲಿ ವಿ ಡೋಂಟ್ ನೋ ದ ಆ್ಯಂಗಲ್, ಈ ಆ್ಯಂಗಲ್ ಕೂಡ ನಮಗೆ ಗೊತ್ತಿಲ್ಲ, ಇಲ್ಲಿ ನಮಗೆ ಗೊತ್ತಾಗ್ಬಿಟ್ರೆ ಸೊ ಫಸ್ಟ್ ಏನು ಮಾಡಬೇಕಾಗತ್ತೆ, ಲೆಟ್ ಅಸ್ ಟೇಕ್ ದಿಸ್ ಏರಿ. ಎಸ್, ಫಸ್ಟ್ ಲೆಟ್ ಅಸ್ ಫೈಂಡ್ BP. ಸೊ ಇನ್ ಟ್ರಯಾಂಗಲ್ ABP ಅಂತ ತಗೊಂಡ್ರೆ, ಇನ್ ಟ್ರಯಾಂಗಲ್ ABP ಹೋಗಿದ್ದೀವಿ. ಈ ಟ್ರಯಾಂಗಲಲ್ಲಿ ಅಬ್ಸರ್ವ್ ಮಾಡ್ತಾ ಬನ್ನಿ. ಸೊ ಯಾವುದು ನಾನೇನು ಮಾಡಬೇಕು, ಆಪೋಸಿಟ್ ಮತ್ತು ಅಡ್ಜಸೆಂಟ್ ಆಗಿರೋದ್ರಿಂದ ಐ ಆಮ್ ಗೋಯಿಂಗ್ ಫಾರ್ ಟ್ಯಾನ್ 30 ಡಿಗ್ರಿ. ಟ್ಯಾನ್ 30 ಡಿಗ್ರಿ ಅಂತ ಅಂದಾಗ AB/BP ಬರುತ್ತೆ, ಕರೆಕ್ಟಾ? ಸೊ tan 30 is nothing but 1/√3. So AB is 10. We don't know BP. Correct. So cross multiply ಮಾಡಿದ್ರೆ BP you are getting 10 into √3. ಸೊ ಅವರೇ ವ್ಯಾಲ್ಯೂ ಕೊಟ್ಬಿಟ್ಟಿದ್ದಾರೆ. ಸೊ ವಿ ಕ್ಯಾನ್ ಕನ್ಸಿಡರ್ ಮಾಡ್ಬೋದು. ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ ಅವರೇನೆ 1.73. ಸೊ ಇಲ್ಲಿ ನಮಗೆ 1.73ನ ಮಲ್ಟಿಪ್ಲೈ ಮಾಡಿದ್ರೆ 17.3 ಬರುತ್ತೆ. ಇದು ಯಾವುದು BP, ಕರೆಕ್ಟಾ? 17.3. ನನಗಿದು 17.3 ಆದರೆ PD ಎಷ್ಟು ಅಂತ ಫೈಂಡ್ ಔಟ್ ಮಾಡೋಣ. ಸೊ PD ಇಸ್ ನಥಿಂಗ್ ಬಟ್ ಸೊ BD ಮೈನಸ್ BP. ಓಕೆ, ಅಟ್ ದ ಟೈಮ್ ಯು ವಿಲ್ ಗೋಯಿಂಗ್ ಟು ಗೆಟ್ ದಿ PD ಡಿಸ್ಟೆನ್ಸ್. ಹಾಗಾದರೆ ನಾನಿಲ್ಲಿ 47.3 ಮೈನಸ್ 17.3, ಓಕೆ, ಮೈನಸ್ ಎಷ್ಟು ಬರುತ್ತೆ ನಿಮ್ಗೆ? ಆಲ್ಮೋಸ್ಟ್ ನಿಮಗೆ 30 ಬರುತ್ತೆ. ಇಲ್ಲಿ 30 ಮೀಟರ್ ಬರುತ್ತೆ, ಕರೆಕ್ಟಾ? ಸರಿ, ಎಸ್, 30 ಮೀಟರ್. ಹಾಗಾದರೆ ಇಲ್ಲಿ ಎಷ್ಟು ಬರುತ್ತೆ? 30 ಮೀಟರ್. ಇವಾಗ ಇಲ್ಲಿ ನನಗೆ ಫಸ್ಟ್ ಆ್ಯಂಗಲ್ನ ಕಂಡುಹಿಡ್ಕೊಳ್ಳೋಣ. ಈ 30ಗೂ 60ಗೂ ಆಸ್ ಪರ್ ಫಿಗರ್ ಏನು, ಈ ಆ್ಯಂಗಲ್ ನನಗೆ
ಇದೇನಾಗಿದೆ, ಅಡ್ಜಸೆಂಟ್ ಆಗಿದೆ, ಇದು ಹೈಪೋಟೆನಸ್ ಆಗಿದೆ. ಅಡ್ಜಸೆಂಟ್, ಹೈಪೋಟೆನಸ್. ಹಾಗಾದ್ರೆ ಅಡ್ಜಸೆಂಟ್ ಟು ಹೈಪೋಟೆನಸ್ ಅಂತ ನಾವು ತಗೊಳ್ಳೋದು ಕಾಸ್. ಹಾಗಾದ್ರೆ ನನಗೆ ಇಲ್ಲಿ ಆಂಗಲ್ ಗೊತ್ತಿಲ್ಲ, ಅದನ್ನ ಥೀಟಾ ಅಂತ ತಗೊಳ್ಳೋಣ, ದಿಸ್ ಆಂಗಲ್. ಸೊ ಕಾಸ್ ಥೀಟಾ, ಇಲ್ಲಿ ಅಬ್ಸರ್ವ್ ಮಾಡಿ, ಕಾಸ್ ಥೀಟಾ ಇಸ್ ಈಕ್ವಲ್ ಟು ಅಡ್ಜಸೆಂಟ್ ಅಂದ್ರೆ ಪಿ ಡಿ, ಹೈಪೋಟೆನಸ್ ಅಂದ್ರೆ ಪಿ ಸಿ. ಯಾಕಂದ್ರೆ ವರ್ಟಿಕಲ್ ಪೋಲ್ ಅಂದಿದ್ದರಿಂದ 90 ಡಿಗ್ರಿನೇ ಇರುತ್ತೆ. ಸೊ ಕಾಸ್ ಥೀಟಾ, ಲೆಟ್ ಅಸ್ ಕೀಪ್ ಇಟ್ ಆಸ್ ಇಟ್ ಈಸ್. ಅಡ್ಜಸೆಂಟ್ ಎಷ್ಟಿದೆ, 30 ಇದೆ. ಸೊ ಪಿ ಡಿ ಇಲ್ಲಿ ಎಷ್ಟು ಬರುತ್ತೆ ನಿಮಗೆ, ಇಟ್ ಇಸ್ 60. ಸೊ 30/60 ಅಂದ್ರೆ ಹಾಫ್ ಅಂತ ಬರುತ್ತೆ. ಕಾಸ್ ಅಲ್ಲಿ ನಿಮಗೆ ಹಾಫ್ ಬರೋದು, ಇಲ್ಲಿ ಅಬ್ಸರ್ವ್ ಮಾಡ್ತಾ ಬಂದ್ರೆ ಇಟ್ ಇಸ್ ನಥಿಂಗ್ ಬಟ್ ದಿ ನಮಗೆ 60 ಡಿಗ್ರಿಲಿ ಬರುತ್ತೆ. ನಮಗೆ 1/2 ಎಲ್ಲಿ ಬರುತ್ತೆ ನಮಗೆ ಕಾಸ್ ಅಲ್ಲಿ ಅಂತ ಬಂದಾಗ. ಸೊ ಥೀಟಾ ಬಿಕಮ್ 60 ಡಿಗ್ರಿ. ಸೊ ದಿಸ್ ಇಸ್ 60 ಡಿಗ್ರಿ. ಕ್ಲಿಯರ್ ಆಯ್ತು ಅನ್ಕೊಳ್ತೀನಿ. ಈಗ ಮತ್ತೆ ಟ್ಯಾನೇ ನೀವು ಅಪ್ಲೈ ಮಾಡಿ, ಟ್ಯಾನ್ 60 ಅಗೇನ್, ಟ್ಯಾನ್ 60 ಡಿಗ್ರಿಗೆ ಅಪ್ಲೈ ಮಾಡಿದ್ರೆ ಅಗೇನ್ ಆಪೋಸಿಟ್ ಅಡ್ಜಸೆಂಟ್. ನನಗೆ ಆಪೋಸಿಟ್ ಸಿ ಡಿ ಗೊತ್ತಿಲ್ಲ, ಅಡ್ಜಸೆಂಟ್ ಐ ಹ್ಯಾವ್ 30. ಸೊ ಟ್ಯಾನ್ 60 ಇಸ್ ನಥಿಂಗ್ ಬಟ್ √3 is equal to CD, let us keep it as it is, 30. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ CD is equal to 30√3 ಬಂತು, 30√3. ಸೊ ಇಲ್ಲಿ ಮತ್ತೆ ಅಗೇನ್ ಯು ಕ್ಯಾನ್ ಮಲ್ಟಿಪ್ಲೈ 1.73 ನಾನು ಮಲ್ಟಿಪ್ಲೈ ಮಾಡಿದ್ರೆ ಸೊ CD ಬಿಕಮ್ಸ್ 51.9 ಸೆಂಟಿಮೀಟರ್. ಯಾವುದು, ಹೈಟ್. ಈಗ ಇಲ್ಲಿ ಅಬ್ಸರ್ವ್ ಮಾಡ್ತಾ ಬರೋಣ, ಮತ್ತೆ ಕಮಿಂಗ್ ಬ್ಯಾಕ್, ಇದು 60/30. ಈಗ ಕಂಪ್ಲೀಟ್ ನಿಮಗೆ ಗೊತ್ತಿದೆ ದ ಆಂಗಲ್, ಇಲ್ಲಿ 3 ಆಂಗಲ್ ನಾವು ಮೆಜರ್ ಮಾಡಿದ್ರೆ ಇಟ್ ಇಸ್ 180 ಡಿಗ್ರಿ ಲೀನಿಯರ್ ಪೇರ್. ಹೌದಾ, ಅದ್ರ ಪ್ರಕಾರ ನಾನು ನೋಡೋದಾದ್ರೆ ಸೊ ದಿಸ್ ಬಿಕಮ್ಸ್, ಹಾಗಾದ್ರೆ ಇಲ್ಲಿ ನಾನು ನೋಡೋದಾದ್ರೆ ಎಷ್ಟಾಗತ್ತೆ, ಇಲ್ಲಿ 90 ಡಿಗ್ರಿ ಆಗುತ್ತೆ. ಸೊ ದಿಸ್ ಆಂಗಲ್ ಎ ಪಿ ಸಿ ಬಿಕಮ್ಸ್ 90 ಡಿಗ್ರಿ. ಬಟ್ ನೋಡಿದ ತಕ್ಷಣ ನಮ್ಗೆ ಗೊತ್ತಾಗುತ್ತೆ 90 ಅಂತ, ಬಟ್ ವಿ ಕಾನ್ ಡೈರೆಕ್ಟ್ಲಿ, ವಿ ಕ್ಯಾನ್ ನಾಟ್, ಅಲ್ಲಿ ಏನಾಗುತ್ತೆ, ವಿ ಹ್ಯಾವ್ ಟು ಟೇಕ್ 30, 60, 90 ಪ್ಲಸ್ 90 ಇಟ್ ಇಸ್ 180 ಅಂತ ಹೇಳಿ ನೀವು ಇಲ್ಲಿ ತಗೊಳ್ಬಹುದು. ಯಾವಾಗಲೂ ಅಷ್ಟೇ ನೋನ್ ಸೈಡ್ ಇಂದ ರಿಕ್ವೈರ್ಡ್ ಸೈಡ್ಗೆ ಹೋಗಿ. ಈಗ ನನಗೆ ಇಲ್ಲಿ ಗೊತ್ತಿದ್ದು ನೋನ್ ಸೈಡ್, ಇದು ರಿಕ್ವೈರ್ಡ್ ಸೈಡ್ ತಗೊಂಡೆ, ಇಲ್ಲಿ ಸಬ್ಟ್ರಾಕ್ಟ್ ಮಾಡಿದಾಗ ನಂಗೆ ಪಿ ಡಿ ಬಂತು. ಅಗೇನ್ ಇಲ್ಲಿ ನನಗೆ ಇದು ಅಡ್ಜಸೆಂಟ್ ಟು ಹೈಪೋಟೆನಸ್ ತಗೊಂಡು ಆಂಗಲ್ ತಗೊಂಡೆ, ಯಾಕೆಂದ್ರೆ ಆಂಗಲ್ ಇದ್ರೆ ಮಾತ್ರ ಐ ಕ್ಯಾನ್ ಫೈಂಡ್ ದಿಸ್ ಹೈಟ್, ಟ್ರಿಗ್ನೋಮೆಟ್ರಿಕ್ ರೇಷಿಯೋ. ಸೊ ಮತ್ತೆ ಫಸ್ಟ್ ಇಲ್ಲಿ ಆಂಗಲ್ ಫೈಂಡ್ ಔಟ್ ಮಾಡಿಕೊಂಡು ಅಗೇನ್ ಯು ಆರ್ ಗೋಯಿಂಗ್ ಟು ಫೈಂಡ್ ದಿ ಹೈಟ್ ಆಫ್ ದಿ ಟವರ್, ದೆನ್ ಯು ಆರ್ ಗೋಯಿಂಗ್ ಟು ಟೇಕ್ ದಿ ಲೀನಿಯರ್ ಪೇರ್ ಪ್ರಾಪರ್ಟಿ ತಗೊಂಡು ಯು ಆರ್ ಗೋಯಿಂಗ್ ಟು ಫೈಂಡ್ ದಿಸ್. ಕ್ಲಿಯರ್ ಆಯ್ತು ಅನ್ಕೊಳ್ತೀನಿ ಈ ಕಾನ್ಸೆಪ್ಟ್. ನೋಡಿ, ಇದಿಷ್ಟು ಕ್ವೆಶನ್ ಪೇಪರ್ ಅಲ್ಲಿ ಕೇಳಿರುವಂತ ಕ್ವೆಶನ್ಸ್. ಹೋಪ್ ಎಲ್ರಿಗೂ ಅರ್ಥ ಆಗಿದೆ ಅನ್ಕೊಳ್ತೀನಿ. ಇದರಲ್ಲಿ ಇನ್ನೇನಾದ್ರೂ ಪರ್ಟಿಕ್ಯುಲರ್ ಆಗಿ ಡೌಟ್ ಇದ್ರೆ ಅಥವಾ ಇನ್ನೇನಾದ್ರೂ ನಿಮ್ಗೆ ಕಷ್ಟ ಅನ್ನಿಸ್ತಿದ್ರೆ ನನಗೆ ಕಮೆಂಟ್ ಮಾಡಿ. ಖಂಡಿತ ನಿಮ್ಮ ಎಕ್ಸಾಮ್ ಇನ್ನೂ ಟೈಮ್ ಇದೆ, ಡಿಸ್ಕಸ್ ಮಾಡ್ತೀನಿ. ಅದ್ರ ಜೊತೆಗೆ ಈಗ ಆಲ್ರೆಡಿ ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಟೈಮ್ ಟೇಬಲ್ ಬಂದಿದೆ. ಸೊ ನಮ್ಮ ಎಕ್ಸಾಮ್ ಕೂಡ 27th ಇದೆ, ಮ್ಯಾಥ್ಸ್ 27th ಇರೋದ್ರಿಂದ ಡೋಂಟ್ ವರಿ, ನಾನು ಖಂಡಿತ ಅದಕ್ಕೆ ಕೂಡ ನಾನು ಸ್ಟೇಟ್ ಪ್ರಿಪರೇಟರಿ ಅಷ್ಟೊತ್ತಿಗೆ ಒಂದಷ್ಟು ಅಪ್ಲಿಕೇಶನ್ ಕಂಪ್ಲೀಟ್ ಮಾಡಿ ಒಂದಷ್ಟು ಸ್ಯಾಂಪಲ್ ಪೇಪರ್ಸ್ನ ಡಿಸ್ಕಸ್ ಮಾಡ್ತೀನಿ. ನಿಮ್ಮ ಎಕ್ಸಾಮ್ಗೆ ಬರುವಂಥ ಸ್ಯಾಂಪಲ್ ಪೇಪರ್ಸ್ನ ಡಿಸ್ಕಸ್ ಮಾಡ್ತೀನಿ. ಹೀಗೆ ವಿಡಿಯೋಸ್ನ ನೋಡ್ತಾ ಇರಿ, ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ನೆಕ್ಸ್ಟ್ ಸೆಷನ್ ಮೀಟ್ ಮಾಡ್ತೀನಿ. ಥ್ಯಾಂಕ್ ಯು.